ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸುಷಮೀಂದ್ರಕರ ಪ್ರಕಟೀಕೃತ ಟೀಕೋಕ್ತಿ ಮರ್ಕಟೀಕೃತ ಮಾಯಿರಾಟ್ ಚರ್ಕೃತಾತ್ ವ್ಯಾಸತತ್ವಜ್ಞ ಮಸ್ಕರೀಂದ್ರ ಕೃಪಾಮಯಿ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಶ್ರೀಮನ್ಯಾಯಸುಧಾ ಮೇರು ಕೃತಿಯ 6ನೇ ತಂಡದ ಮಂಗಲ ಮಹೋತ್ಸವವನ್ನು ಈ ಕ್ಷೇತ್ರದಲ್ಲಿ ಈ ಶುಭ ಸಂದರ್ಭದಲ್ಲಿ ಹರಿವಾಯು ಗುರುಗಳು ನಮ್ಮಲ್ಲಿ ನಿಂತು ಯಥೋಚಿತವಾಗಿ ಪಾಠ ಪ್ರವಚನಗಳನ್ನು ಮಾಡಿಸುವ ಮೂಲಕ ಈ ಮಂಗಲದ ಶುಭ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಮಂಗಲದ ಅಂಗವಾಗಿ ಒಂದೆರಡು ವಿಚಾರಗಳನ್ನು ಅನುವಾದ ರೂಪದಲ್ಲಿ ಇಲ್ಲಿ ಪ್ರಸ್ತುತಪಡಿಸಲು ಮೊಟ್ಟ ಮೊದಲಿಗೆ ನಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನು, ಅದೇ ರೀತಿಯಾಗಿ ನಮ್ಮ ಪೂರ್ವ ಗುರುಗಳನ್ನು, ಮಂತ್ರಾಲಯ ಪ್ರಭುಗಳನ್ನು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಇಲ್ಲಿ ಪ್ರಾರ್ಥಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು, ನಮ್ಮ ಪಿತೃಪಾದರು ಅವರನ್ನು ಕೂಡ ವಿಶೇಷವಾಗಿ ವಿದ್ಯಾಗುರುತ್ವೇನ ನಾವು ಅಭಿನಂದಿಸಿ ಅಭಿವಂದಿಸಿ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಶ್ರೀಮಠ ವಿದ್ಯಾಮಠ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ವಿದ್ಯಾಮಠದ ಕೊಡುಗೆ ಸಾರಸ್ವತ ಪ್ರಪಂಚಕ್ಕೆ ಅಪಾರವಾದಂತಹ ಕೊಡುಗೆ. ನಮ್ಮ ಪರಂಪರೆಯ ಮತಸ್ಥಾಪನಾಚಾರ್ಯರಾದ ಶ್ರೀಮದ್ ಆಚಾರ್ಯರಿಂದ ಮೊದಲು ಮಾಡಿಕೊಂಡು ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರಾದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅದೇ ರೀತಿಯಾಗಿ ಅಕ್ಷೋಭ್ಯ ತೀರ್ಥರು, ಜಗನ್ಮಾನ್ಯರಾದ ನ್ಯಾಯಸುಧಾ ಗ್ರಂಥಕರ್ತೃಗಳಾದ ಜಯತೀರ್ಥ ಗುರು ಸಾರ್ವಭೌಮರ ನಂತರ ಎಲ್ಲ ಪೀಠಾಧಿಪತಿಗಳ ಸಾರಸ್ವತ ಪ್ರಪಂಚದ ಕೊಡುಗೆ ಅದು ಅಸದೃಶವಾಗಿರ್ತಕ್ಕಂಥದ್ದು. ಇನ್ನು ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ ಎಂಬುದಾಗಿ ಕೀರ್ತಿಭಾಜನರಾದ ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥಗಳು, ಸುಧೀಂದ್ರ ತೀರ್ಥರ ಗ್ರಂಥಗಳು, ಜಗನ್ಮಾನ್ಯರಾದ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳು, ಹೀಗೆ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಾನುಭಾವರು ಕೂಡ ಟಿಪ್ಪಣಿಕಾರರಾಗಿ, ಸ್ವಯಂ ವ್ಯಾಖ್ಯಾನಕಾರರಾಗಿ, ವೇದ ವ್ಯಾಖ್ಯಾನಕಾರರಾಗಿ, ಉಪನಿಷತ್ತುಗಳ ನೇರ ವ್ಯಾಖ್ಯಾನಕಾರರಾಗಿ, ಉಪನಿಷತ್ ಭಾಷ್ಯ ಟೀಕಾ ವ್ಯಾಖ್ಯಾನಕಾರರಾಗಿ, ಹೀಗೆ
ಎಲ್ಲ ಆಯಾಮಗಳಲ್ಲಿಯೂ ಕೂಡ ಮಹತ್ತರವಾದಂತಹ ಕೊಡುಗೆಗಳನ್ನು ನೀಡುವ ಮೂಲಕ ಸಾರಸ್ವತ ಪ್ರಪಂಚವನ್ನು ಶ್ರೀಮಂತಗೊಳಿಸಿರತಕ್ಕಂತಹ ಮಠ ನಮ್ಮ ವಿದ್ಯಾಮಠ. ಇಂತಹ ಮಠದ ವತಿಯಿಂದ ಗ್ರಂಥ ಪ್ರಕಾಶನವಾಗ್ಬೋದು, ಪಾಠ ಪ್ರವಚನಗಳಾಗ್ಬೋದು, ವಿದ್ವತ್ ಪೋಷಣೆ ಆಗ್ಬೋದು, ಗ್ರಂಥಗಳ ಸಂರಕ್ಷಣೆ ಆಗ್ಬೋದು, ಇದೆಲ್ಲ ಆದ್ಯ ಕರ್ತವ್ಯ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ನಮ್ಮಲ್ಲಿ ಯಾವ ಯೋಗ್ಯತೆಯೂ ಇಲ್ಲದೆ ಇದ್ದರೂ ಕೂಡ ಈ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಅವಿಚ್ಛಿನ್ನವಾದ ದಿವ್ಯ ಭವ್ಯ ಪರಂಪರೆಯಲ್ಲಿ ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ತಮ್ಮ ತಪಸ್ಸನ್ನು ಧಾರೆ ಎರೆಯುವ ಮೂಲಕ ನಮ್ಮನ್ನು ಅನುಗ್ರಹಿಸಿ ಪಾಠ ಪ್ರವಚನಗಳನ್ನು ಮಾಡಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದಲೇ ನಮ್ಮನ್ನು ನಮ್ಮ ಗುರುಗಳು ಈ ಪೀಠದಲ್ಲಿ ಕುಳ್ಳಿರಿಸಿರತಕ್ಕಂತಹ ವಿಚಾರ ಎಲ್ಲರಿಗೂ ವಿದಿತವಾದ ವಿಷಯ. ಪೂರ್ವಾಶ್ರಮದಿಂದಲೂ ನಾವು ಪಾಠ ಪ್ರವಚನಗಳನ್ನು ನಮ್ಮ ವಿದ್ಯಾಗುರುಗಳ ಉಪದೇಶ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದದ್ದನ್ನು ನಾವು ಆಶ್ರಮದ ಪೂರ್ವದಲ್ಲಿಯೇ ಮಠದಲ್ಲಿ ಪಾಠವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಗುರುಗಳು ಅಪ್ಪಣೆಯನ್ನು ಮಾಡಿ, ಜೊತೆಯಲ್ಲಿ ನಾವು ಪಾಠ ಮಾಡುವ ಸಂದರ್ಭದಲ್ಲಿ ತಾವೂ ಬಂದು ಕುಳಿತು ನಮ್ಮನ್ನು ಅನುಗ್ರಹಿಸಿರತಕ್ಕಂತಹ ನೆನಪು ಇವತ್ತಿಗೂ ಕೂಡ ನಮ್ಮ ನೆನಪಿನಲ್ಲಿ ಉಳಿದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಗುರುಗಳ ಅಪೇಕ್ಷೆ, ಗುರುಗಳ ಸಂಕಲ್ಪದಂತೆ ಪೀಠಕ್ಕೆ ಬಂದ ದಿವಸದಿಂದಲೂ ಕೂಡ ನಿರಂತರವಾಗಿ ಪಾಠ ಪ್ರವಚನವನ್ನು ಮುಂದುವರಿಸಿಕೊಂಡು ನಮ್ಮ ಯೋಗ್ಯತಾನುಸಾರವಾಗಿ ಸಾರಸ್ವತ ಪ್ರಪಂಚದ ಸೇವೆಯನ್ನು ಮಾಡಿ ನಮ್ಮ ಪೂರ್ವ ಗುರುಗಳ ಒಂದು ಪಾದಪದ್ಮಗಳಲ್ಲಿ ಇದನ್ನು ಸಮರ್ಪಿಸಿದ್ದೇವೆ. ಈ ಹಿಂದೆ 5 ತಂಡಗಳ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಮಾಡಿ ವಿದ್ಯಾರ್ಥಿಗಳ ಪರೀಕ್ಷೆ ಜೊತೆಯಲ್ಲಿ ಮಂಗಳ ಮಹೋತ್ಸವವನ್ನು ಆಚರಿಸಿದ್ದಲ್ಲದೆ 2 ಬಾರಿ ಚಂದ್ರಿಕಾ ಗ್ರಂಥದ ಪಾಠ, ಅದರ ಮಂಗಳ ಮಹೋತ್ಸವವನ್ನು ಕೂಡ ಇಲ್ಲಿ ಆಚರಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು, ವ್ಯಾಸತ್ರಯಗಳ ಪಾಠ ಪ್ರವಚನವೂ ಕೂಡ ನಿರಂತರವಾಗಿ ನ್ಯಾಯಾಮೃತ ಚಂದ್ರಿಕಾದಿ ಗ್ರಂಥಗಳ ಉಪಲಬ್ಧ ಎಲ್ಲ ವ್ಯಾಖ್ಯಾನಗಳನ್ನು ಆಧರಿಸಿ ಪಾಠ ಮಾಡುವಂತಹ ಒಂದು ಕ್ರಮವನ್ನು ನಮ್ಮ ವಿದ್ಯಾಗುರುಗಳು ನಮಗೆ ರೂಪಿಸಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಈಗ ಪ್ರಸಕ್ತವಾಗಿ 6ನೇ ತಂಡದ ವಿದ್ಯಾರ್ಥಿಗಳಿಗೆ ಏನು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಪಾಠ ಮಾಡಿದ್ದೇವೆ, ವ್ಯಾಖ್ಯಾನಗಳ ವಿಶೇಷವನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳು ಅನುವಾದ ಮಾಡುವಾಗ ಸಮಯಾವಕಾಶ ಕಮ್ಮಿ ಇದ್ದದ್ದರಿಂದ ಮೂಲದ ಅನುವಾದಗಳನ್ನು ಮಾತ್ರ ವ್ಯಾಖ್ಯಾನದ ಭಾವದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಆದರೆ ವ್ಯಾಖ್ಯಾನ ವಿಶೇಷಗಳನ್ನು ಕೂಡ ಪಂಕ್ತಿ ಪಂಕ್ತಿ ವ್ಯಾಖ್ಯಾನದ ವಿಶೇಷಗಳನ್ನು ಯಾವ್ಯಾವ ಟಿಪ್ಪಣಿಯಲ್ಲಿ ಏನೇನು ವಿಶೇಷಗಳನ್ನು ನಾವು ಆಯ್ದಿಬೇಕು ಅನ್ನುವಂಥ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ನಮ್ಮ ಮಠದಿಂದ ಮುದ್ರಿತವಾದ 25 ವ್ಯಾಖ್ಯಾನಗಳ ಸಮೇತವಾಗಿ ಆ ವ್ಯಾಖ್ಯಾನ ವಿಶೇಷಗಳ ಜೊತೆಯಲ್ಲಿ ಪಾಠವನ್ನು ಮಾಡಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈ 6ನೇ ತಂಡದ ಮಂಗಳ ಮಹೋತ್ಸವ ಇಲ್ಲಿ ಈಗ ಆಚರಿಸ್ತಾ ಇದೆ. ಈಗಾಗಲೇ 7ನೇ ತಂಡದ ವಿದ್ಯಾರ್ಥಿಗಳಿಗೆ ಪಾಠವೂ ಮುಗಿದಿದೆ. ಇನ್ನೇನು ಜುಲೈಯಲ್ಲಿ ಅಂತ ಬಹುಶಃ ಅಂದ್ಕೊಳ್ತಾ ಇದ್ದೇವೆ. ಅದು ಅವರ ಪರೀಕ್ಷೆ ಮತ್ತು ಅದು ಅವರ ಮಂಗಳ ಕಾರ್ಯಕ್ರಮ. 8ನೇ ತಂಡದ ಪಾಠವೂ ಕೂಡ ಒಂದು ಕಾಲು ಭಾಗದಷ್ಟು ಪಾಠ ಈಗಾಗಲೇ ಆಗಿದೆ. ನಾಳೆ ಜೂನಿಗೆ 9ನೇ ತಂಡದ ವಿದ್ಯಾರ್ಥಿಗಳು ಕೂಡ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಇದು ಈ ವಿದ್ಯಾ ಪರಂಪರೆ ಅನ್ನುವಂತಹದ್ದು ನಿರಂತರವಾಗಿ ನಡೀಬೇಕು ಅನ್ನುವಂತಹ ಹೆಮ್ಮೆಯಿಂದ ಈ ವಿಚಾರವನ್ನು ಗುರುಗಳ ಹರಿವಾಯು ಗುರುಗಳ ಈ ಸಮಕ್ಷಮದಲ್ಲಿ ತಿಳಿಸ್ತಾ ಇದ್ದೇವೆ. ಇನ್ನು ದ್ವಾಪರ ಯುಗದಲ್ಲಿ ವೇದವ್ಯಾಸದೇವರು ಜ್ಞಾನ ಲವಲೇಶಹೀನರಾದಂತಹ ಸಜ್ಜನರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತರಾಗಿ ರಾಶೀಭೂತವಾದಂತಹ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ ವಿಭಾಗ ಮಾಡಿ ಅವುಗಳಲ್ಲಿ ಅವಾಂತರ ವಿಭಾಗಗಳನ್ನಾಗಿ ಉಪಶಾಖೆಗಳನ್ನು, ಋಗ್ವೇದದಲ್ಲಿ 24 ಶಾಖೆಗಳನ್ನು, ಯಜುರ್ವೇದದಲ್ಲಿ 101 ಶಾಖೆಗಳನ್ನು, ಅದೇ ರೀತಿಯಾಗಿ ಸಾಮವೇದದಲ್ಲಿ 1000 ಶಾಖೆಗಳನ್ನು, ಅಥರ್ವಣ ವೇದದಲ್ಲಿ 12 ಶಾಖೆಗಳನ್ನಾಗಿ ವಿಭಾಗ ಮಾಡಿ
ಮಹಾಭಾರತ 18 ಪುರಾಣಗಳನ್ನು ರಚನೆ ಮಾಡಿ ವೇದಾರ್ಥ ನಿರ್ಣಾಯಕಗಳಾಗಿರ್ತಕ್ಕಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಬ್ರಹ್ಮಸೂತ್ರಗಳು ಎಂಬುದಾಗಿ ಕರೀತಾರೆ. ವೇದಾರ್ಥ ನಿರ್ಣಾಯಕಗಳಾಗಿರ್ತಕ್ಕಂಥ ಈ ಸೂತ್ರಗಳು, ಇದರಲ್ಲಿ ಒಟ್ಟು 4 ಅಧ್ಯಾಯಗಳು. ಈ 4 ಅಧ್ಯಾಯಗಳ ಅವುಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು, 222 ಅಧಿಕರಣಗಳಿಂದ ಕೂಡಿರತಕ್ಕಂತಹ 564 ಸೂತ್ರಾತ್ಮಕವಾದಂತಹ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇದು ವೇದಾರ್ಥ ನಿರ್ಣಾಯಕಗಳಾಗಿದ್ದಾವೆ. ಇಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರವು ವ್ಯಾಖ್ಯಾನಿಸಲು ಯೋಗ್ಯವೇ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಶಾಸ್ತ್ರವ್ಯಾಖ್ಯೆಯತ್ತು ಸಿದ್ಧವಾಗುತ್ತಿರಲು ಪ್ರೇಕ್ಷಾವಂತರ ಪ್ರವೃತ್ತಿ ವಿಷಯವಾದದ್ದೇನೆ ಆರಂಭಣೀಯವಾದದ್ದು. ಪ್ರೇಕ್ಷಾವಂತರ ಪ್ರವೃತ್ತಿಯಾದರೂ ಕೂಡ ಪ್ರಯೋಜನಾದಿಗಳುಳ್ಳಂತಹದರಲ್ಲೇನೆ ಉಂಟಾಗತ್ತೆ. ಶಾಸ್ತ್ರಕ್ಕೆ ಆರಂಭಣೀಯತ್ವ ಸಿದ್ಧಿಗೋಸ್ಕರವಾಗಿ ಪ್ರೇಕ್ಷಾವಂತರನ್ನ ಪ್ರವೃತ್ತರನ್ನಾಗಿ ಮಾಡಲು ಪ್ರಯೋಜನಾದಿಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ಪ್ರಥಮ ಸೂತ್ರ ವ್ಯಾಖ್ಯಾನವನ್ನು ಆಚಾರ್ಯರು ಅನುವ್ಯಾಖ್ಯಾನದ ಓತತ್ವ ಆಚೇಕ್ಯ ಓಂಕಾರ ವಕ್ತಸೋ ತದ್ಗುಣೋ ತಥಾಂ ಅನ್ನುವಂತಹ ಪದ್ಯದಿಂದ ಆರಂಭಿಸ್ತಾ ಇದ್ದಾರೆ. ಇಲ್ಲಿ ಈ ಪ್ರಥಮ ಸೂತ್ರ ಏನಿದೆ, ಇಲ್ಲಿ ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಚತುಷ್ಪದಾತ್ಮಕವಾಗಿರತಕ್ಕಂಥ ಸೂತ್ರ. ಇಲ್ಲಿ ಈ ಪ್ರಥಮ ಸೂತ್ರದ ಒಟ್ಟಾರೆ ಸಾರಾಂಶ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಎಂಬುದಾಗಿ ಇಲ್ಲಿ ವಿಧಾನವನ್ನು ಮಾಡ್ತಾ ಇದ್ದಾರೆ. ಈ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತಂದಾಗ ಅದಕ್ಕೊಂದು ಫಲ, ಅದಕ್ಕೊಬ್ಬ ಅಧಿಕಾರಿ, ಅದಕ್ಕೊಂದು ವಿಷಯ, ಅದು ಬ್ರಹ್ಮ ಜಿಜ್ಞಾಸನೇ ವಿಷಯ. ಇನ್ನು ಸಂಬಂಧ ಇತ್ಯಾದಿ ಅನುಬಂಧ ಚತುಷ್ಟಯಗಳು ಬೇಕು. ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ ಸುಧಾಕಾರರು. ಬ್ರಹ್ಮಜ್ಞಾನವು ಮೋಕ್ಷ ಹೇತು ಅನ್ನುವಂತಹ ವಿಚಾರವು ಶಾಸ್ತ್ರ ಪ್ರವೃತ್ತಿಗಿಂತ ಪೂರ್ವದಲ್ಲೇ ಪ್ರಮಾಣಾಂತರ ಸಿದ್ಧವಾಗಿದ್ದೇ ಆದಲ್ಲಿ ಆವಾಗ ಬ್ರಹ್ಮಜ್ಞಾನವು ಮೋಕ್ಷ ಹೇತು ಎಂಬುದಾಗಿ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡೋದು ವ್ಯರ್ಥ ಅಂತಾಗುತ್ತೆ. ಯಾಕಪ್ಪ ವ್ಯರ್ಥ ಅಂತಂದರೆ, ಪ್ರಮಾಣಾಂತರ ಸಿದ್ಧವಾದಂಥ ವಿಷಯಕ್ಕೆ ಉಪದೇಶ ಎಂಬುವಂತಾದರ ಅವಶ್ಯಕತೆಯೇ ಇಲ್ಲ. ಬ್ರಹ್ಮಜ್ಞಾನವು ಮೋಕ್ಷ ಹೇತು ಅನ್ನುವಂತಹ ವಿಷಯ ಈ ಶಾಸ್ತ್ರದಲ್ಲೇನೆ ನಿರ್ಣಯವಾಗತ್ತೆ ಅಂತಂತೀವಿ ಅಂತಂದರೆ, ಪ್ರವೃತ್ತರಾದರೆ ಪ್ರಯೋಜನಾದಿಗಳ ನಿಶ್ಚಯ, ಪ್ರಯೋಜನಾದಿಗಳ ನಿಶ್ಚಯವಾದರೆ ಪ್ರವೃತ್ತಿ, ಹೀಗೆ ಅನ್ಯೋನ್ಯಾಶ್ರಯ ಅನ್ನುವಂತಹದ್ದು ಬರುತ್ತೆ. ಆದ್ದರಿಂದ ಶಾಸ್ತ್ರದಲ್ಲೇನೆ ಈ ಪ್ರಯೋಜನಾದಿಗಳ ನಿಶ್ಚಯ ಅಂತ ಹೇಳೋದಕ್ಕೆ ಅನ್ಯೋನ್ಯಾಶ್ರಯ ಎಂಬ ದೋಷ ಬಂತು. ಇನ್ನು ಪ್ರಥಮ ಸೂತ್ರದಿಂದಲೇನೆ ಪ್ರಯೋಜನಾದಿಗಳ ನಿಶ್ಚಯ ಆಗತ್ತೆ ಅಂತಂದರೆ ಆ ಪ್ರಥಮ ಸೂತ್ರದಲ್ಲೇನೆ ಹೇಗೆ ಪ್ರವೃತ್ತಿ ಅನ್ನುವಂತಹ ಆಶಂಕೆ ಉಂಟಾಗತ್ತೆ. ಇಲ್ಲ, ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳ ನಿಶ್ಚಯ ಆಗತ್ತೆ, ಅದರಲ್ಲಿ ಪ್ರವೃತ್ತಿ ಉಂಟಾಗಲಿಕ್ಕೆ ಬೇರೊಂದು ಪ್ರಮಾಣವನ್ನು ಅಥವಾ ಮತ್ತೊಂದು ಮಾತನ್ನು ನಾವು ಹೇಳ್ತೇವೆ ಅಂತಂದರೆ ಅನವಸ್ಥಾ ಅನ್ನೋದು ಬರುತ್ತೆ. ಯಾಕೆಂದರೆ ಅದರಲ್ಲಿ ಪ್ರವೃತ್ತಿ ಉಂಟಾಗಲಿಕ್ಕೆ ಮತ್ತೊಂದು ಹೇಳಬೇಕು, ಅದರಲ್ಲಿ ಪ್ರವೃತ್ತಿ ಉಂಟಾಗಲಿಕ್ಕೆ ಮತ್ತೊಂದು ಹೇಳಬೇಕು, ಹೀಗೆ ಅನವಸ್ಥಾ ಅನ್ನುವಂತಹ ದೋಷವು ಕೂಡ ಬರುತ್ತೆ. ಪ್ರಯೋಜನಾದಿಗಳ ನಿಶ್ಚಯ ಇಲ್ಲದೆ ಇದ್ದರೂ ಕೂಡ ಪ್ರವೃತ್ತಿ ಉಂಟಾಗತ್ತೆ ಅಂತಂತೀವಿ ಅಂತಂದರೆ ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ವ್ಯರ್ಥವಾಗಬೇಕಾಗತ್ತೆ ಅನ್ನುವಂಥ ಆಶಂಕ ಉಂಟಾಗತ್ತೆ. ಹಾಗಾಗಿ ಒಟ್ಟಾರೆ ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ಅದು ವ್ಯರ್ಥ ಅಂತ ಆಶಂಕ ಬಂತು. ಇಲ್ಲ, ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ಅದು ಸಾರ್ಥಕವೇ. ಯಾಕೆ ಅಂತಂದರೆ ಪ್ರವೃತ್ತರನ್ನಾಗಿ ಮಾಡಲು ಪ್ರಯೋಜನಾದಿಗಳ ನಿಶ್ಚಯ ಅನ್ನೋದು ಬೇಕು. ಆದ ಕಾರಣ ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳ ನಿಶ್ಚಯ ಮಾಡಿದ್ದಾರೆ, ಅದು ಸಾರ್ಥಕ ಅಂತಂದರೆ ಅದರ ಮೇಲೆ ಒಂದು ಆಶಂಕ ಬರುತ್ತೆ. ಅಲ್ಲಿ ಪ್ರಥಮ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಪ್ರಯೋಜನಾದಿಗಳನ್ನು ಶ್ರೋತೃವಾದವನು ಹೇಗೆ ತಾನೇ ವಿಶ್ವಾಸ ಮಾಡಿಯಾನು? ಒಂದು ವೇಳೆ ವಿಶ್ವಾಸ ಮಾಡದೇ ಇದ್ದರೆ ಹೇಗೆ ಪ್ರವರ್ತಿಸಿಯಾನು ಅನ್ನುವಂಥ ಪ್ರಶ್ನೆ ಅಲ್ಲಿ ಹಾಗೇ ಉಳಿಯತ್ತೆ.
ಅಂತ ಇದಕ್ಕೆ ಈ ರೀತಿಯಾಗಿ ಪ್ರಶ್ನೆ ಬಂದರೆ ಸುಧಾಕಾರರು ಅಲ್ಲಿ ಸಮಾಧಾನವನ್ನು ಕೊಡ್ತಾರೆ. ಕೆಲವರು ಈ ರೀತಿಯಾಗಿ ಇಲ್ಲಿ ಸಮಾಧಾನವನ್ನು ಹೇಳ್ತಾರೆ. ಏನಂತ ಅಂತಂದರೆ ಅವಗತ ಸೂತ್ರಕಾರಾಪ್ತಭಾವಸ್ತಾವತ್ತು ತದ್ವಚನಾದೇವ ಶ್ರದ್ಧಾಸ್ಯತಿ ಅಂತ. ಸೂತ್ರಕಾರರಲ್ಲಿ ಏನು ಆಪ್ತತ್ವ ಇದೆ, ಆ ಆಪ್ತತ್ವವನ್ನು ತಿಳಿದಂತಹ ವ್ಯಕ್ತಿ ಅವರ ಮಾತಿನಿಂದಲೇ ವಿಶ್ವಾಸವನ್ನು ಮಾಡ್ತಾನೆ ಅಂತ. ಆಪ್ತತ್ವ ಅವಧಾರಣೆ ಪ್ರಯೋಜನಾದ್ಯವಚನೇಪಿ ತತ್ ಸಾಮಾನ್ಯ ನಿಶ್ಚಯ ಭವತ್ಯೇವ. ಸೂತ್ರಕಾರರಾದಂಥ ವೇದವ್ಯಾಸ ದೇವರಲ್ಲಿ ಆಪ್ತತ್ವ ನಿಶ್ಚಯ ಆದಾಗ ತಿಳಿದಂಥ ವ್ಯಕ್ತಿ ಪ್ರಯೋಜನಾದಿಗಳನ್ನು ಹೇಳದೇ ಇದ್ದರೂ ಕೂಡ ಪ್ರಯೋಜನಾದಿಗಳ ಸಾಮಾನ್ಯ ನಿಶ್ಚಯ ಎಂಬುದು ಹಾಗೆ ಆಗತ್ತೆ. ಯಾವ ರೀತಿ ಅಂತಂದರೆ ಅಲ್ಲೊಂದು ಅನುಮಾನವನ್ನು ತೋರಿಸ್ತಾರೆ. ಇದಂ ಶಾಸ್ತ್ರಂ ಪ್ರಯೋಜನಾದಿ ಮತ್ತು ಆಪ್ತೋಕ್ತತ್ವ ಅಂತ. ವೇದವ್ಯಾಸದೇವರು ಆಪ್ತರಾದ್ದರಿಂದ ಆಪ್ತೋಕ್ತತ್ವ ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ. ಆದ್ದರಿಂದ ಇದು ಪ್ರಯೋಜನಾದಿಗಳು ಉಳ್ಳದ್ದು ಎಂಬುದಾಗಿ ಪ್ರಯೋಜನಾದಿಗಳ ಸಾಮಾನ್ಯ ನಿಶ್ಚಯ ಎಂಬುದು ಉಂಟಾಗತ್ತೆ. ಆದರೆ ಅದರ ಮೇಲೆ ಹೇಳ್ತಾರೆ ಪ್ರಯೋಜನಾದಿಗಳ ಸಾಮಾನ್ಯ ನಿಶ್ಚಯ ಎಂಬುದು ಉಂಟಾಗ್ಬೋದು, ಪ್ರಯೋಜನಾದಿಗಳ ಸಾಮಾನ್ಯ ನಿಶ್ಚಯ ಎಂಬುದು ಪ್ರವೃತ್ತಿಗೆ ಅದು ಕಾರಣವಾಗೋದಿಲ್ಲ ಅಂತ. ಯಾಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಯೋಜನಾದಿಗಳು ಉಳ್ಳದ್ದು ಎಂಬ ಅಷ್ಟು ಮಾತ್ರದಿಂದ ಪ್ರವೃತ್ತನಾಗೋದಿಲ್ಲ. ಇನ್ನೇನು ಅಂತಂದರೆ ತನಗೆ ಅಭಿಮತವಾದಂತಹ ಪ್ರಯೋಜನಾದಿಗಳು ಉಳ್ಳದ್ದು ಎಂಬುದಾಗಿ ನಿಶ್ಚಯವಾದ್ರೇ ಅದರಲ್ಲಿ ಪ್ರವೃತ್ತನಾಗ್ತಾನೆ. ಆ ಪ್ರಯೋಜನ ತನಗೆ ಅಭಿಮತವಾದಂಥ ಪ್ರಯೋಜನ ಅಥವಾ ಪ್ರಯೋಜನ ವಿಶೇಷದ ಬಗ್ಗೆ ಅವನಿಗೆ ಮನವರಿಕೆ ಆಗಬೇಕಾದ್ರೆ ಪ್ರಯೋಜನ ವಿಶೇಷ ವಚನಾದೇವ ಅವಸೀಯತೆ, ಮಾತಿನಿಂದಲೇ ಆ ಪ್ರಯೋಜನ ವಿಶೇಷ ಎಂಬುದು ತಿಳಿಯುತ್ತೆ. ಆದ್ದರಿಂದ ಈ ಸೂತ್ರ ರೂಪವಾದ ಮಾತು ಪ್ರಯೋಜನಾದಿ ವಿಶೇಷಗಳನ್ನು ತಿಳಿಸತ್ತೆ. ಆದ್ದರಿಂದ ಸಾರ್ಥಕ ಪ್ರಯೋಜನಾದಿ ವಿಶೇಷಗಳು ಅಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಅದರಲ್ಲಿ ಪ್ರವೃತ್ತಿ ಉಂಟಾಗತ್ತೆ ಅಂತ ಅದರ ಮೇಲೆ ಸಮಾಧಾನವನ್ನು ಕೆಲವರು ಹೇಳ್ತಾರೆ. ಆಪ್ತತ್ವ ನಿಶ್ಚಯೇಪಿ ಅರ್ಥ ಸಂದೇಹಾದೇವ ಕೃಷ್ಯಾದಾವಿವ ಪ್ರವೃತ್ತಿ ಭವತಿ. ಆಪ್ತತ್ವ ನಿಶ್ಚಯ ಇರದೇ ಇದ್ದರೂ ಕೂಡ ಅರ್ಥ ಸಂದೇಹದಿಂದ ಪ್ರಯೋಜನ ಸಂದೇಹದಿಂದ ಕೃಷ್ಯಾದಿಗಳಲ್ಲಿ ಪ್ರವೃತ್ತಿ ಎಂಬುದು ಕಂಡುಬಂದಿದೆ. ಒಬ್ಬ ವ್ಯಕ್ತಿ ಕೃಷಿಕ ಒಬ್ಬ ಮಾತು ಹೇಳ್ತಾನೆ, ಮಳೆ ಬರುತ್ತೆ, ನೀನು ಕೃಷಿ ಕ್ರಮದಲ್ಲಿ ಪ್ರವೃತ್ತನಾಗು, ತನ್ಮೂಲಕವಾಗಿ ಸಸ್ಯ ಅಭಿವೃದ್ಧಿ ಆಗತ್ತೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ಅವನ ಆಪ್ತನ ಹೌದೋ ಅಲ್ಲವೋ ಅನ್ನುವಂಥ ನಿಶ್ಚಯ ಇರದೇ ಇದ್ದರೂ ಕೂಡ ಕೃಷ್ಯಾದಿ ಕರ್ಮಗಳಲ್ಲಿ ಕೃಷಿಕರು ಹೇಗೆ ಪ್ರವೃತ್ತರಾಗ್ತಾರೆ ಅದರಂತೆ ಇಲ್ಲಿ ಆಪ್ತತ್ವ ನಿಶ್ಚಯ ವೇದವ್ಯಾಸ ದೇವರಲ್ಲಿ ಇಲ್ಲದೇ ಇದ್ದರೂ ಕೂಡ ಪ್ರವೃತ್ತಿ ಎಂಬುದು ಉಂಟಾಗತ್ತೆ ಅಂತಂದರೆ ಸಂದೇಹ ಅನ್ನುವಂಥದ್ದು ಪ್ರಯೋಜನಾದಿಗಳನ್ನು ಹೇಳದೇ ಇದ್ದರೂ ಕೂಡ ಸಾಧಕ ಬಾಧಕ ಪ್ರಮಾಣ ಇದ್ದರೆ ಸುಲಭವೇ ಆಗಿದೆ. ವಿಶೇಷ ಸ್ಮೃತಿಯಾದರೂ ಕೂಡ ತದರ್ಥಿತ್ವ ವಿಶೇಷಾತ್ ಭವಿಷ್ಯತಿ, ಪ್ರಯೋಜನಾರ್ಥಿತ್ವ ವಿಶೇಷ ಇರೋಣದ್ರಿಂದ ಅವನಲ್ಲಿ ಉಂಟಾಗತ್ತೆ ಅಂತ ಈ ರೀತಿಯಾಗಿ ಸಮಾಧಾನವನ್ನು ಹೇಳಿದರೆ ಅದು ಸರಿಯಾದದ್ದಲ್ಲ ಅಂತ ಹೇಳ್ತಾರೆ. ಯಾರು ಯಾರ ಮಾತಿನಿಂದ ಪ್ರವೃತ್ತರಾಗ್ತಾರೆ ಅವನ ಮಾತಿನ ರೂಪವಾದಂಥ ವಿಶೇಷ ಸ್ಮೃತಿಯನ್ನೇ ಅಪೇಕ್ಷಿಸ್ತಾನೆ. ಈಗ ಪ್ರಕೃತದಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅಧ್ಯಯನದ ಅಧಿಕಾರಿಗಳು ಯಾರ ಮಾತಿನಿಂದ ಪ್ರವೃತ್ತರಾಗ್ತಾರೆ ಅಂತಂದರೆ ವೇದವ್ಯಾಸ ದೇವರ ಮಾತಿನಲ್ಲಿ ಪ್ರವೃತ್ತರಾಗ್ತಾರೆ. ಅವರ ಮಾತಿನಿಂದಲೇ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇಂತಹ ಪ್ರಯೋಜನಾದಿಗಳು ಉಳ್ಳದ್ದು ಎಂಬುದಾಗಿ ವಿಶೇಷ ಸ್ಮೃತಿಯನ್ನು ಅಪೇಕ್ಷಿಸ್ತಾರೆ. ಆದ್ದರಿಂದ ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ಅದು ಸಾರ್ಥಕ ಅಷ್ಟೇ ಹೊರತು ಸ್ವತಂತ್ರವಾಗಿ ತನ್ನಷ್ಟಕ್ಕೆ ತಾನೇ ಊಹೆ ಮಾಡಿಕೊಂಡು ಇದಕ್ಕೆ ಇದು ಪ್ರಯೋಜನ ಎಂಬುದಾಗಿ ಅವನು ಊಹಿಸಿಕೊಂಡು ಪ್ರವೃತ್ತನಾಗೋದಿಲ್ಲ ಅಂತ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ರೋಗಾರ್ಥಿಯಾದಂತಹ ವ್ಯಕ್ತಿ ನನಗೆ ಇದು ರೋಗ ನಿವೃತ್ತಿ ಸಾಧನ ಎಂಬುದಾಗಿ ಹೌದೋ ಅಲ್ಲವೋ ಎಂಬುದಾಗಿ ಸಂಶಯಗ್ರಸ್ತನಾಗಿ ಹೇಗಂದ್ರಾಗೆ ಯಾವ ಔಷಧಿಯಲ್ಲಿ ಸೇವನೆ ಮಾಡೋದರಲ್ಲಿ ಆದರೂ ಪ್ರವೃತ್ತನಾಗಿ ಅವನು ತನ್ನಷ್ಟಕ್ಕೆ ತಾನೇ ಉತ್ಪ್ರೇಕ್ಷೆ ಮಾಡಿ ಪ್ರವೃತ್ತನಾಗೋದಿಲ್ಲ ಅಂತ. ಹಾಗಾದರೆ ಯಾವ ರೀತಿಯಾಗಿ ಪ್ರವೃತ್ತನಾಗ್ತಾನೆ ಅಂತಂದರೆ
ಅನವಧೃತಾಪ್ತಭಾವಸ್ಯಾಪಿ ವೈದ್ಯಸ್ಯ ವಚನಾತ್. ವೈದ್ಯರ ಬಗ್ಗೆ ಅವರು ಆಪ್ತರ ಹೌದೋ ಅಲ್ವೋ ಅನ್ನುವಂಥ ನಿಶ್ಚಯ ಅವನಿಗೆ ಇಲ್ಲದೇ ಇದ್ದರೂ ಕೂಡ ವೈದ್ಯರ ಮಾತಿನಿಂದಲೇ ಔಷಧ ಸೇವನೆಯಲ್ಲಿ ಹೇಗೆ ರೋಗಾರ್ತಿಯಾದಂಥ ಅವನು ಪ್ರವೃತ್ತನಾಗ್ತಾನೋ ಹಾಗೆ ಅಂತಂದರೆ, ಇಲ್ಲ ಅವನಲ್ಲಿ ಆಪ್ತತ್ವ ನಿಶ್ಚಯ ಇದ್ದರೂ ಇಲ್ಲದೇ ಇದ್ದರೂ ಅವನ ಮಾತಿನಿಂದ ರೋಗ ನಿವೃತ್ತಿ ಸಾಧನವಾದಂಥ ಔಷಧ ಸೇವನೆಯಲ್ಲಿ ಅವನು ಪ್ರವರ್ತನ ಆಗೋದಿಲ್ಲ ಅಂತಂದರೆ ಸ್ವಯಂ ಪ್ರಯೋಜನಾದಿಗಳನ್ನು ತಿಳಿಯದರೆ ಅನರ್ಥವನ್ನು ಕೂಡ ಅವನು ಆಶಂಕಿಸಬೇಕಾಗತ್ತೆ. ಹಾಗಾದರೆ ಇಲ್ಲಿ ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಇದಂ ಶಾಸ್ತ್ರಂ ನಿಷ್ಪ್ರಯೋಜನಂ ಕಾಕದಂತ ಪರೀಕ್ಷಾ ಗ್ರಂಥವತ್ ಅಂತ. ಇಲ್ಲಿ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಏನಿದೆ ಅದು ಪ್ರಯೋಜನರಹಿತವಾದದ್ದು. ಯಾತರಂತೆ ಅಂತಂದರೆ ಕಾಕದಂತ ಪರೀಕ್ಷಾ ಗ್ರಂಥದಂತೆ. ಕಾಕದಂತ ಪರೀಕ್ಷಾ ಗ್ರಂಥ ಅಂಬುವಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಆ ಗ್ರಂಥದ ಅಧ್ಯಯನದಿಂದ ಯಾವ ಪ್ರಯೋಜನವೂ ಇಲ್ಲ. ಹೇಗೆ ಆ ಗ್ರಂಥವೂ ಇಲ್ಲ, ಗ್ರಂಥದ ಅಧ್ಯಯನದಿಂದ ಯಾವ ಫಲವೂ ಇಲ್ವೋ, ಅದರಂತೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವೂ ಕೂಡ ನಿಷ್ಪ್ರಯೋಜನವಾದದ್ದು ಅಂತ ಒಂದು ಅನುಮಾನವನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ. ಅಥವಾ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಶಕ್ಯ ಸಾಧನ ಪ್ರಯೋಜನ ಉಳ್ಳದ್ದು. ಇದಂ ಶಾಸ್ತ್ರಂ ಅಶಕ್ಯ ಸಾಧನ ಪ್ರಯೋಜನವತ್ ಮೃತಿಹರ ಮಹೀಧರೋತ್ತರ ಸಾನುಸಿದ್ಧ ಸಂಜೀವಿನಿ ಕಥನವತ್ ಅಂತಾರೆ. ಏನು ಅಂತಂದರೆ, ಒಬ್ಬ ರೋಗಿ ರೋಗ ಪರಿಹಾರಕ್ಕೋಸ್ಕರವಾಗಿ ವೈದ್ಯರ ಬಳಿಯಲ್ಲಿ ಹೋದಾಗ ವೈದ್ಯರು ಹೇಳ್ತಾರೆ, ನಿನಗೆ ರೋಗ ತುಂಬ ಪ್ರಬಲವಾಗಿದೆ, ಆದರೆ ಈ ರೋಗ ಪರಿಹಾರಕ್ಕೆ ಒಂದು ಔಷಧಿ ಇದೆ, ಆ ಔಷಧಿಯನ್ನು ನೀನು ತಂದರೆ ನಿನಗೆ ರೋಗ ಪರಿಹಾರ ಆಗುತ್ತೆ ಅಂತಾರೆ. ಏನು ಸ್ವಾಮಿ ಹೇಳಿ ಅಂತ ಅವನು ಕೇಳ್ತಾನೆ. ಅವನಿಗೆ ಹೇಳ್ತಾರೆ, ಹಿಮಾಲಯದ ತುಟ್ಟ ತುದಿಯಲ್ಲಿ ಒಂದು ಮೂಲಿಕಾ ವಿಶೇಷವಿದೆ, ಅದನ್ನು ತೆಗೆದುಕೊಂಡು ಬಂದರೆ ನಿನ್ನ ಈ ರೋಗ ಪರಿಹಾರವಾಗತ್ತೆ ಅಂತ. ಅವನು ರೋಗದಿಂದ ಬಳಲ್ತಾ ಇದ್ದಾನೆ, ಅವನಿಗೆ ಎಲ್ಲಿಯೂ ಓಡಾಡಲಿಕ್ಕೂ ಆಗೋದಿಲ್ಲ, ಆದರೆ ರೋಗ ಪರಿಹಾರ ಆಗಬೇಕು ಎಂಬ ಅಪೇಕ್ಷೆ ಅವನಿಗಿದೆ. ವೈದ್ಯರು ಈ ರೋಗಕ್ಕೆ ಪರಿಹಾರ ಇಂತಹ ಔಷಧಿ ಎಂಬುದು ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಶಕ್ಯ ಸಾಧನ ಪ್ರಯೋಜನವಾದದ್ದು, ಅದನ್ನು ತರಲಿಕ್ಕೆ ಆಗೋದಿಲ್ಲ. ಅದರಂತೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಕೂಡ ಪ್ರಯೋಜನವುಳ್ಳದ್ದು, ಆದರೆ ಅಶಕ್ಯ ಸಾಧನ ಪ್ರಯೋಜನವುಳ್ಳದ್ದು ಅಂತ. ಅಥವಾ ಪ್ರಯೋಜನವುಳ್ಳದ್ದೇ ಇದು, ಆದರೆ ತನಗೆ ಅಭಿಮತವಾದಂತಹ ಪ್ರಯೋಜನವುಳ್ಳದ್ದಲ್ಲ. ಮದನವಿಮತ ಪ್ರಯೋಜನಂ ಅಂತ. ಇದಂ ಶಾಸ್ತ್ರಂ ಮದನವಿಮತ ಪ್ರಯೋಜನವತ್ ಆರ್ಯಾವರ್ತವಾಸಿನಂ ಪ್ರತಿ ದಾಕ್ಷಿಣಾತ್ಯಸ್ಯ ಮಾತುಲಕನ್ಯಾಪರಣೇನ ಪ್ರಕಾರೋಪದೇಶವತ್ ಅಂತ. ಇಲ್ಲಿ ನಮ್ಮಲ್ಲಿ ದಾಕ್ಷಿಣಾತ್ಯರು ಔತ್ತರೀಯರು ಅಂತ ಎರಡು ವಿಭಾಗಗಳನ್ನು ಮಾಡಿಕೊಂಡು ಈ ಪರಿಣಯನ ವಿಚಾರದಲ್ಲಿ ಒಂದು ವಾಡಿಕೆ ನಮ್ಮ ದಾಕ್ಷಿಣಾತ್ಯರಲ್ಲಿ ಸೋದರ ಮಾವನ ಮಗಳನ್ನು ಮದುವೆ ಮಾಡಿಕೊಳ್ಳುವಂಥದ್ದು ನಮ್ಮಲ್ಲಿ ದಾಕ್ಷಿಣಾತ್ಯರಲ್ಲಿ ವಾಡಿಕೆ ಇದೆ, ಆದರೆ ಔತ್ತರೀಯರಲ್ಲಿ ಅದಿಲ್ಲ. ಒಬ್ಬ ವ್ಯಕ್ತಿ ಮದುವೆಗೆ ಸಿದ್ಧನಾಗಿದ್ದಾನೆ, ಅವನಿಗೆ ದಾಕ್ಷಿಣಾತ್ಯ ವ್ಯಕ್ತಿ ಹೋಗಿ ಸೋದರ ಮಾವನ ಮಗಳನ್ನು ನೀನು ಮದುವೆ ಮಾಡ್ಕೋ ಅಂತ ನಾವು ಉಪದೇಶ ಮಾಡಿದರೆ ಮದುವೆ ಮಾಡ್ಕೊಳ್ಬೇಕು ಎಂಬುದು ಅವನಿಗೆ ಅಭಿಮತವಾದದ್ದೇ. ಆದರೆ ಅವನಿಗೆ ಅನಭಿಮತವಾದದ್ದು ಸೋದರ ಮಾವನ ಮಗಳ ಮದುವೆ. ಅಂತಹದ್ದನ್ನು ಉಪದೇಶ ಮಾಡಿದರೆ ಅವನು ಮದುವೆ ಮಾಡಿಕೊಳ್ಳುವ ವಿಷಯದಲ್ಲಿ ಪ್ರವೃತ್ತನಾಗೋದಿಲ್ಲ. ಅದರಂತೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಕೂಡ ಪ್ರಯೋಜನವುಳ್ಳದ್ದು. ಯಾವ ಥರದ ಪ್ರಯೋಜನ ಅಂತಂದರೆ ಅನಭಿಮತವಾದಂತಹ ಪ್ರಯೋಜನವುಳ್ಳದ್ದು. ಯಾವ್ದ್ರಂತೆ ಅಂತಂದರೆ ಆರ್ಯಾವರ್ತವಾಸಿನಂ ಪ್ರತಿ ದಾಕ್ಷಿಣಾತ್ಯಸ್ಯ ಮಾತುಲಕನ್ಯಾಪರಣೇನ ಪ್ರಕಾರೋಪದೇಶವತ್ತು ಅಂತ. ಅಥವಾ ಇದು ಅಭಿಮತವಾದ ಪ್ರಯೋಜನವುಳ್ಳದ್ದೇ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಈ ಅಭಿಮತವಾದ ಪ್ರಯೋಜನವನ್ನು ಸಾಧನೆ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಲಘುಭೂತವಾದ ಉಪಾಯ ಇರ್ತಿರಲಿಕ್ಕೆ ಗುರುಭೂತವಾದ ಉಪಾಯವನ್ನು ಹೇಳೋದು ಅದು ಅಷ್ಟೊಂದು ಯೋಗ್ಯವಾದದ್ದಲ್ಲ. ಅದರಂತೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಕೂಡ ಅಭಿಮತವಾದಂಥ ಪ್ರಯೋಜನ ಉಳ್ಳದ್ದಾಗಿದ್ದರೂ ಕೂಡ ಆ ಅಭಿಮತವಾದ ಪ್ರಯೋಜನವನ್ನು ಲಘುಭೂತವಾದ ಉಪಾಯದಿಂದ ಸಾಧನೆ ಮಾಡಲಿಕ್ಕೆ ಬರ್ತಾ ಇರಲಿಕ್ಕೆ ಈ ಶಾಸ್ತ್ರಾಧ್ಯಯನ ಇತ್ಯಾದಿ ಗುರುಭೂತವಾದಂಥ ಉಪಾಯವನ್ನು ಉಪದೇಶ ಮಾಡುವಂತಹ ಶಾಸ್ತ್ರವೋ ಏನೋ ಎಂಬುದಾಗಿ ಈ ರೀತಿಯಾಗಿ ವಿಕಲ್ಪಗಳನ್ನು ಮಾಡಿಕೊಂಡು ಈ ರೀತಿ ವಿಕಲ್ಪಗಳು ಇರುತ್ತಿರಲು ಯಾರೂ ಕೂಡ ಪ್ರವೃತ್ತರಾಗೋದಿಲ್ಲ. ಪ್ರಯೋಜನಾದಿಗಳನ್ನು ಹೇಳದೇ ಇದ್ದರೂ ಕೂಡ ಇವುಗಳಿಗೆ ಅವಕಾಶ ಎಂಬುದು ಇಲ್ಲ. ಪ್ರಯೋಜನಾದಿಗಳನ್ನು ಹೇಳದೇ ಇದ್ದರೆ ಇದಕ್ಕೆ ಈ ರೀತಿಯಾದ ಅವಕಾಶಗಳಿಲ್ಲ ಅಂತ. ಹಾಗಾದರೆ ಲೋಕ ವ್ಯವಹಾರವೆಲ್ಲವೂ ಕೂಡ ನಷ್ಟವಾಗಬೇಕು ಆಗೋ ಪ್ರಸಂಗ ಬರುತ್ತೆ ಅಂತಂದರೆ
ಯಾವುದೇ ಒಬ್ಬ ವ್ಯಕ್ತಿ ವೈದ್ಯರ ಮಾತಿನಲ್ಲಿ ಈ ರೀತಿಯಾಗಿ ಆಶಂಕ ಮಾಡಿಕೊಂಡು ಅವನು ನಿವೃತ್ತನಾಗೋದೂ ಇಲ್ಲ ಔಷಧ ಸೇವನೆಯಿಂದ ಅಂತ ಹೇಳಿ, ತಸ್ಮಾತ್ ಉಪಪನ್ನ ಉಭಯತಾಪಿ ಪ್ರಯೋಜನಾದ್ಯ ವಿಧಾನಂ. ಆಪ್ತತ್ವ ನಿಶ್ಚಯ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಏನು ವೇದವ್ಯಾಸ ದೇವರು ಹೇಳಿದ್ದಾರೆ ಅದು ಯುಕ್ತವೇ ಆಗಿದೆ ಅಂತ ಈ ರೀತಿಯಾಗಿ ಹೇಳಿದರೆ ಮತ್ತೆ ಅದರ ಮೇಲೆ ಹೇಳ್ತಾರೆ ಈ ರೀತಿಯಾಗಿ ಹೇಳೋದು ಸರಿಯಾದದ್ದಲ್ಲ ಅಂತ. ಯಾಕೆ ಅಂತಂದರೆ ಈ ಬ್ರಹ್ಮಸೂತ್ರಗಳು ಆಪ್ತವಾಕ್ಯದಯ ಸೂತ್ರಮಿದಂ ಪ್ರಯೋಜನಾದಿ ನಿಶ್ಚಾಯಕಂ ಸ್ಯಾತ್ ತದಾ ಆಗಮತಯ ನ್ಯಾಯಸೂತ್ರತ್ವ ಹಾನಿ ಅಂತ. ಏನು ಆಪ್ತವಾಕ್ಯತ್ವೇನ ಪ್ರಯೋಜನಾದಿ ನಿಶ್ಚಾಯಕವಾಗಿದ್ದೇ ಆದಲ್ಲಿ ಆಗಮತಯ ನ್ಯಾಯಸೂತ್ರತ್ವ ಎಂಬುದು ಅದಕ್ಕೆ ನ್ಯಾಯಸೂತ್ರತ್ವದ ಭಂಗ ಬರುತ್ತೆ. ಇನ್ನು ಆಪ್ತತ್ವ ಅನ್ನುವಂಥದ್ದು ವೇದವ್ಯಾಸ ದೇವರಲ್ಲಿ ಯಾವ ವೇದಾದಿ ಪ್ರಮಾಣಗಳಿಂದ ತಿಳಿಯುತ್ತೇವೋ ಅದೇ ವೇದಾದಿ ಪ್ರಮಾಣಗಳಿಂದಲೇ ಪ್ರಯೋಜನಾದಿಗಳನ್ನು ಕೂಡ ತಿಳಿಲಿಕ್ಕೆ ಬರುತ್ತಾದ್ದರಿಂದ ಶಾಸ್ತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ವ್ಯರ್ಥವಾಗಬೇಕಾಗತ್ತೆ ಅಂತ ಅದರ ಮೇಲೆ ಆಶಂಕ ಬಂದು. ಆಪ್ತತ್ವ ಅನಿಶ್ಚಯೇಪಿ ಅರ್ಥಸಂದೇಹಾತ್ ಪ್ರವೃತ್ತಿ ಅಂತ. ಈಗ ವೇದವ್ಯಾಸದೇವರಲ್ಲಿ ಆಪ್ತತ್ವ ನಿಶ್ಚಯ ಇಲ್ಲ, ನಿಶ್ಚಯ ಇಲ್ಲದೇ ಇದ್ದರೂ ಕೂಡ ಅರ್ಥಸಂದೇಹದಿಂದ ಕೃಷ್ಯಾದಿಗಳಲ್ಲಿ ಪ್ರವೃತ್ತಿ ಹೇಗೋ ಹಾಗೆ ಪ್ರವೃತ್ತಿ ಈ ವೇದವ್ಯಾಸದೇವರಲ್ಲಿ ಆಪ್ತತ್ವ ನಿಶ್ಚಯ ಇಲ್ಲದೇ ಇದ್ದರೂ ಕೂಡ ಶಾಸ್ತ್ರದಲ್ಲಿ ಪ್ರವೃತ್ತಿ ಎಂಬುದಾಗಿ ಹೇಳ್ತೇವೆ ಅಂತಂದರೆ ಅದು ಅತಿಸ್ಥವೀಯ, ಅತ್ಯಂತ ಸ್ಥೂಲವಾದದ್ದು ಅಂತ. ಯಾಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಯೋಜನಾದಿ ಸಂದೇಹ ಇರ್ತಾ ಇರಲಿಕ್ಕೆ ಅತಿಮಹಾಯಾಸ ಸಾಧ್ಯವಾದಂತಹ ಶಾಸ್ತ್ರದಲ್ಲಿ ಪ್ರವೃತ್ತನಾಗೋದೇ ಇಲ್ಲ. ಮತ್ತು ಹಿಂದೆ ಹೇಳಿರ್ತಕ್ಕಂಥ ಅನಕ್ತ ಪರಂಪರಾ ಎಂಬತಕ್ಕಂಥದ್ದನ್ನು ಹೇಗೆ ತಾನೇ ಆಶಂಕ ಮಾಡದೇ ಇರ್ತಾನೆ ಅಂಥೇಳಿ ಇವರಿಗೆ ಹೇಳಿ ಕೊನೆಗೆ ತಸ್ಮಾತ್ ನ ಇದಂ ಪ್ರಯೋಜನಾದ್ಯುಪದೇಶ ಮಾತ್ರಂ. ಈ ಪ್ರಥಮ ಸೂತ್ರ ಪ್ರಯೋಜನಾದಿ ಉಪದೇಶ ಮಾತ್ರ ಅಲ್ಲ, ಮತ್ತಿನ್ನೇನಪ್ಪ ಅಂತಂದರೆ ಶ್ರುತ್ಯುಕ್ತವಾದಂಥ ಪ್ರಯೋಜನಾದಿಗಳನ್ನು ನ್ಯಾಯದಿಂದ ಉಪಪಾದನೆ ಮಾಡುತ್ತೆ ಎಂಬುದಾಗಿ ಇಲ್ಲಿ ಪರಿಹಾರ. ಆಪ್ತತ್ವವಾದರೂ ಕೂಡ ವೇದವ್ಯಾಸ ದೇವರಲ್ಲಿ ಇರತಕ್ಕಂಥದ್ದು ನ್ಯಾಯಸ್ಯ ಉಪೋದ್ಬಲಕ ಮಾತ್ರ ಎಂಬುದಾಗಿ ಭಾಷ್ಯಕಾರರು ಏನು ವೇದವ್ಯಾಸ ದೇವರಲ್ಲಿ ಆಪ್ತತ್ವ ಉತ್ಪಾದನೆ ಮಾಡಿದ್ದಾರೆ ಅದು ಅನರ್ಥಕವೇನಲ್ಲ, ಅದು ಸಾರ್ಥಕವೇ ಎಂಬುದಾಗಿ. ಆದ್ದರಿಂದಲೇ ಅಸ್ಯ ಸೂತ್ರಸ್ಯ ನ ಶಾಸ್ತ್ರ ಬಹಿರ್ಭಾವ ಅಂತ. ಈ ಪ್ರಥಮ ಸೂತ್ರ ಏನಿದೆ ಇದು ಬ್ರಹ್ಮಮೀಮಾಂಸಾ ಶಾಸ್ತ್ರದ ಬಹಿರ್ಭೂತವಾದದ್ದೋ ಏನೋ ಅಂತಂದರೆ ಇದು ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅಂತರ್ಗತವಾದದ್ದೇ ಅಂತಂದರು. ಮತ್ತು ಹಾಗಾದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಪ್ರವೃತ್ತಿ ಪ್ರಯೋಜನಾದಿಗಳ ನಿಶ್ಚಯ ಉಂಟಾದ್ರೇ ಆಗತ್ತೆ. ಅದರಲ್ಲಿ ಪ್ರವೃತ್ತಿ ಉಂಟಾಗಲಿಕ್ಕೆ ಪ್ರಯೋಜನಾದಿಗಳ ನಿಶ್ಚಯ ಅಲ್ಲೇ ಆಗತ್ತೆ ಅಂತ ಅನ್ನೋದಾದರೆ ಹೇಗೆ ಪ್ರವೃತ್ತಿ ಉಂಟಾಗತ್ತೆ ಅಂತಂದರೆ ಅಧ್ಯಯನ ವಿಧಿವತ್ ಅಸ್ಯಾಪಿ ಅತಯೇವ ಆರಂಭಣೀಯತ್ವ ಸಿದ್ಧಯೇ ನ ಅನವಸ್ಥಾದಿ ದೋಷೋಪಿ ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬುದಾಗಿ ವೇದ ಸಮಸ್ತ ವೇದದ ಅಧ್ಯಯನವನ್ನು ವಿಧಾನ ಮಾಡುತ್ತೆ. ಆ ವಿಧಾನ ಮಾಡತಕ್ಕಂಥ ವಾಕ್ಯ ಆದ್ದರಿಂದ ಇದಕ್ಕೆ ಶಾಸ್ತ್ರ ಬಹಿರ್ಭೂತತ್ವ ಎಂಬುವಂಥದ್ದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಸುಧಾಕಾರರು ಅಲ್ಲಿ ಸಮಾಧಾನವನ್ನು ನೀಡ್ತಾ ಇದ್ದಾರೆ. ಇದರ ಮೇಲೆ ಒಂದು ಆಶಂಕ ಬರುತ್ತೆ. ಈ ರೀತಿಯಾದ ಸಂಶಯ ಕಪ್ಪುನಃ ಅಸ್ಯ ಸೂತ್ರಸ್ಯ ಪ್ರಸಂಗ ಅಂತ. ಈ ಸೂತ್ರದ ಪ್ರಸಕ್ತಿ ಎನ್ನುವಂಥದ್ದು ಯಾಕೆ ಅಂತಂದರೆ ಪ್ರಾರಪ್ಸಿತದಯಾ ಬುದ್ಧಿ ಸನ್ನಿಹಿತಂ ಶಾಸ್ತ್ರಂ ಸೂತ್ರಕಾರಸ್ಯ. ಆರಂಭಿಸಲು ಇಚ್ಛಾ ವಿಷಯತ್ವೇನ ಪ್ರಸಕ್ತವಾಗಿದೆ, ವೇದವ್ಯಾಸದೇವರ ಬುದ್ಧಿ ಸನ್ನಿಹಿತವಾಗಿದೆ ಈ ಶಾಸ್ತ್ರ. ಇಲ್ಲಿ ಸಂಶಯ ಇದು ಆರಂಭಣೀಯವೋ ಅನಾರಂಭಣೀಯವೋ ಎಂಬುದಾಗಿ ದ್ವಿಕೋಟಿಕವಾದಂಥ ಸಂಶಯ. ಯಾಕೆ ಈ ರೀತಿಯಾಗಿ ಸಂಶಯ ಅಂತಂದರೆ ಉಪಲಭ್ಯಂತೆ ಖಲು ಉಭಯವಿಧಾನ್ಯಪಿ ವಾಕ್ಯಾನಿ. ಬ್ರಹ್ಮಮೀಮಾಂಸಾ ಶಾಸ್ತ್ರ ಆರಂಭಣೀಯ ಎಂಬುದಕ್ಕೂ ಅನಾರಂಭಣೀಯ ಎಂಬುದಕ್ಕೂ ಕೂಡ ವಾಕ್ಯಗಳು ಕಂಡು ಬರ್ತಾ ಇದೆ. ಆದ್ದರಿಂದ ಬ್ರಹ್ಮಮೀಮಾಂಸಾ ಶಾಸ್ತ್ರ ಆರಂಭಣೀಯವೋ ಅನಾರಂಭಣೀಯವೋ ಅನ್ನುವಂತಹ ದ್ವಿಕೋಟಿಕವಾದ ಸಂಶಯ. ಇಲ್ಲಿ ವಾಕ್ಯಗಳು ಕಾಣ್ತವೆ, ಆದರೆ ಇದು ಸೂತ್ರ
ಇದರಲ್ಲಿ ಯಾಕೆ ಸಂಶಯ ಅಂತಂದರೆ ವಾಕ್ಯಂಚ ಇದಂ, ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವು ಕೂಡ ವಾಕ್ಯ ರೂಪವಾದದ್ದು. ಆದ್ದರಿಂದ ಇದು ಆರಂಭಿಸಲು ಯೋಗ್ಯವಲ್ಲ ಅನ್ನೋದು ಅಂತ ಉಭಯದ ವಾಕ್ಯಗಳು ಇದ್ದಾವಾದ್ದರಿಂದ ಇಲ್ಲಿ ಸಂಶಯ ಅಂತ. ನಚ ವಿಶೇಷ ದೃಶ್ಯತೆ, ಈ ಬ್ರಹ್ಮಸೂತ್ರ ವಾಕ್ಯರೂಪವಾದಂಥ ಬ್ರಹ್ಮಸೂತ್ರಗಳಲ್ಲಿ ಬೇರೆ ವಾಕ್ಯಗಳಕ್ಕಿಂತ ವಿಶೇಷ ಅನ್ನುವಂಥದ್ದೇನು ಕಂಡು ಬಂದಿಲ್ಲ. ಒಂದು ವೇಳೆ ಇತರ ವಾಕ್ಯಗಳಕ್ಕಿಂತ ವಿಶೇಷ ಅನ್ನುವಂಥದ್ದು ಈ ಸೂತ್ರರೂಪವಾದ ವಾಕ್ಯದಲ್ಲಿ ಕಂಡು ಬಂದಿದ್ದೇ ಆದಲ್ಲಿ ಅನ್ಯತರ ಪಕ್ಷ ನಿಶ್ಚಯ ಎಂಬುದು ಆಗ್ತಾ ಇತ್ತು. ಆರಂಭಣೀಯವೋ ಅನಾರಂಭಣೀಯ ಅನ್ನುವಂತಹ ದಿಕೋಟಿಕ ಸಂಶಯದಲ್ಲಿ ಅನ್ಯತರ ಪಕ್ಷ ನಿಶ್ಚಯ ಎಂಬುದು ಆಗ್ತಾ ಇತ್ತು. ಆದ್ದರಿಂದ ಇಲ್ಲಿ ಏನೂ ವಿಶೇಷವಿಲ್ಲವಾದ್ದರಿಂದ ಯಾವುದೇ ತರಹದ ಅನ್ಯತರ ಪಕ್ಷ ನಿಶ್ಚಯ ಎಂಬುದು ಆಗೋದಿಲ್ಲ ಅಂತ ಅದರ ಮೇಲೆ ಆಶಂಕ ಮಾಡ್ತಾರೆ. ಕಸ್ಯಾಯಂ ಸಂಶಯ, ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಆರಂಭಣೀಯವೋ ಅನಾರಂಭಣೀಯವೋ ಅನ್ನುವಂತಹ ಸಂಶಯ ಯಾರಿಗೆ ಅಂತಂದು, ಇಲ್ಲ ವೇದವ್ಯಾಸದೇವರಿಗೇನೆ ಈ ರೀತಿಯಾದ ಸಂಶಯ ಅಂತೀವಿ ಅಂತಂದರೆ ಅವಗತ ವಿಶೇಷತ್ವಾತ್, ತಿಳಿಬೇಕಾದದ್ದೆಲ್ಲ ತಿಳಿದವರು ಅವರಿಗೆ ಸಂಶಯ ಎಂಬುದು ಇಲ್ಲವೇ ಇಲ್ಲ. ಆದ್ದರಿಂದ ಇದು ಆರಂಭಣೀಯವೋ ಅನಾರಂಭಣೀಯ ಅನ್ನುವಂಥ ಸಂಶಯ ಸೂತ್ರಕಾರರಿಗಲ್ಲ. ಇಲ್ಲ ಸೂತ್ರಕಾರರಿಗೇನೆ ಈ ಸಂಶಯ ಅಂತ ನಾವು ಹೇಳ್ತೇವೆ ಅಂತಂದರೆ ನಿರ್ಣಾಯಕ ಸೂತ್ರ ಪ್ರಣಯನ ಅನುಪಪತ್ತೇಹೇ, ನ್ಯಾಯ ನಿರ್ಣಾಯಕ ಸೂತ್ರ ಪ್ರಣೇತೃತ್ವ ಎಂಬುದೇನಿದೆ ವೇದವ್ಯಾಸದೇವರಲ್ಲಿ ಅದು ಕೂಡೋದೇ ಇಲ್ಲ. ಇನ್ನು ಬೇರೆಯವರಿಗೆ ಅಂತ ಹೇಳ್ತೇವೆ ಈ ಸಂಶಯ ಬ್ರಹ್ಮಮೀಮಾಂಸಾ ಶಾಸ್ತ್ರ ಆರಂಭಣೀಯವೋ ಅನಾರಂಭಣೀಯವೋ ಅನ್ನುವಂತಹ ಸಂಶಯ ಬೇರೆಯವರಿಗೆ ಅಂತ ಹೇಳ್ತೇವೆ ಅಂತಂದರೆ ಪರೇಣ ಅಧ್ಯಾಭಿಶಾಸ್ತ್ರಸ್ಯ ಅನುಪಲಬ್ಧತ್ವಾತ್, ಬೇರೆಯವರು ಇನ್ನೂ ಈ ಶಾಸ್ತ್ರ ಲಬ್ಧಿಯೇ ಆಗಿಲ್ಲ ಅವರಿಗೆ, ಆದ್ದರಿಂದ ಅವ್ರಿಗೆ ಉಪಲಬ್ಧಿಯೇ ಆಗಿಲ್ಲ. ಆದ್ದರಿಂದ ಇದು ಆರಂಭಣೀಯವೋ ಅನಾರಂಭಣೀಯವೋ ಅನ್ನುವಂತಹ ಸಂಶಯ ಬೇರೆಯವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅನುಪಲಬ್ಧೇ ಚ ಸಮಾನ ಧರ್ಮ ದರ್ಶನಾದ್ಯ ಯೋಗೇನ ಸಂಶಯೋತ್ಪಾದ ಅನುಪಪತ್ತೇಹೇ, ಅನುಪಲಬ್ಧವಾದಂತಹ ವಿಚಾರದಲ್ಲಿ ಸಮಾನ ಧರ್ಮ ದರ್ಶನಗಳು ಯಾವುದು ಕಾಣದೇ ಇರೋದ್ರಿಂದ ಸಂಶಯ ಎಂಬುದು ಕೂಡೋದೇ ಇಲ್ಲ. ಈ ರೀತಿಯಾಗಿ ಹೇಳಿದರೆ ಇದು ಸರಿಯಾದದ್ದಲ್ಲ ಅಂತ ಸುಧಾಕರ್ ಹೇಳಿ, ಯದೀದಂ ಶಾಸ್ತ್ರಂ ಪರೇಣ ಉಪಲಭ್ಯೇತ ತದಾ ಉಕ್ತ ಸಂದೇಹ ಕಾರಣೋಪಪತ್ತೋ ಪ್ರಯೋಜನಾರ್ಥಿತ್ವೇನ ವಿಶೇಷ ಸ್ಮೃತಿವತ ಏವಂ ಸಂದಿಕ್ಷ್ಯತೆ ಇತಿ ಸೂತ್ರಕೃತ ಏವ ಪರಕೀಯ ಸಂಭಾವಿತ ಸಂಶಯ ಹರಣೋಪಪತ್ತೇಹೇ. ಬೇರೆಯವರಿಗೆ ಈ ಶಾಸ್ತ್ರವು ಲಬ್ಧವಾಗಿದ್ದೇ ಆದಲ್ಲಿ ಆವಾಗ ಈ ಆರಂಭಣೀಯವೋ ಅನಾರಂಭಣೀಯೋ ಅನ್ನುವಂತಹ ಸಂಶಯ ಇರುತ್ತಿರಲು ಪ್ರಯೋಜನಾರ್ಥಿತ್ವ ಅವರಲ್ಲಿ ಇರೋಣದ್ರಿಂದ ವಿಶೇಷ ಸ್ಮೃತಿ ಉಳ್ಳಂತಹವರಿಂದ ಈ ರೀತಿಯಾಗಿ ಸಂದೇಹ ಅನ್ನುವಂಥದ್ದು ಬರಬಹುದು ಅಂತ ಹೇಳಿ ವೇದವ್ಯಾಸದೇವರೇನೆ, ಸರ್ವಜ್ಞರಾದಂಥ ವೇದವ್ಯಾಸದೇವರೇನೆ ಪರಕೀಯರಿಗೆ ಸಂಭವಿಸಬಹುದಾದಂತಹ ಸಂಶಯಗಳನ್ನು ಪರಿಹಾರ ಮಾಡೋದು ಎಂಬುದು ಇಲ್ಲಿ ಕೂಡ್ತಾ ಇತ್ತು ಅಂತ. ಹೀಗೆ ಒಟ್ಟಾರೆ ಏನಾಯಿತು ಅಂತಂದರೆ ವಿಷಯಾದಿಗಳ ಇರುವಿಕೆಯೇ ಜಿಜ್ಞಾಸಕ್ಕೆ ಕಾರಣ ಅಂತಾಯಿತು. ಇಲ್ಲಿ ಕಾರಣ ಇಲ್ಲದೇ ಇದ್ದರೂ ಕೂಡ ಕಾರಣ ಉಂಟಾಗಲಿ ಅಂತಂದರೆ ಕಾರ್ಯ ಉಂಟಾಗಲಿ ಅಂತಂಬುದು ಇಲ್ಲಿ ಕೂಡೋದಿಲ್ಲ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ವಿಷಯಾದಿಗಳ ಇಲ್ಲದೇ ಇರುವಿಕೆಯೇ ಹೇಗೆ ಅಂತಂದರೆ ಅಲ್ಲಿ ವಿಚಾರ ಮಾಡ್ತಾರೆ. ಜಿಜ್ಞಾಸ ಕರ್ತವ್ಯ ಅಂತಂದರು. ಈ ಜಿಜ್ಞಾಸ ಕರ್ತವ್ಯ ಅಂತಂದರೆ ಜಿಜ್ಞಾಸ ಯದ್ವಿಷಯಕ ಅನ್ನುವಂತಹ ಒಂದು ವಿಚಾರ ಬರುತ್ತೆ. ಇಲ್ಲಿ ಅನಾತ್ಮ ವಿಷಯಕವಾದಂಥ ಜಿಜ್ಞಾಸ ಅಂತೀವಿ ಅಂತಂದರೆ ಅನಾತ್ಮವಾದರೂ ಕೂಡ ತೃಣಾದಿ ರೂಪವಾದದ್ದು, ಅದು ಪ್ರತ್ಯಕ್ಷಾದಿಗಳಿಂದಲೇ ನಿಶ್ಚಿತವಾಗಿದೆ. ನಿಶ್ಚಿತವಾದಂತಹದ್ದಕ್ಕೆ ಜಿಜ್ಞಾಸ ಎಂಬುದು ಕೂಡೋದಿಲ್ಲ. ಆದ್ದರಿಂದ ಜಿಜ್ಞಾಸ ಕರ್ತವ್ಯ ಅಂದರೆ ತೃಣಾದಿ ವಿಷಯಕ ಜಿಜ್ಞಾಸ ಎಂಬುದು ಇಲ್ಲಿ ಕೂಡೋದಿಲ್ಲ. ಆದ್ದರಿಂದ ಜಿಜ್ಞಾಸಕ್ಕೆ ಒಂದು ವಿಷಯವೇ ಇಲ್ಲ ಅಂತಾಯ್ತು. ಇನ್ನು ಅದರ ಮೇಲೆ ಬರುತ್ತೆ ಧರ್ಮಾದಿ ಲಕ್ಷಣ, ಧರ್ಮಾದಿ ರೂಪವಾದಂಥದ್ದು ಇಲ್ಲಿ ಜಿಜ್ಞಾಸಕ್ಕೆ ವಿಷಯ ಅಂತ ಹೇಳ್ತೇವೆ ಅಂತಂದರೆ ಧರ್ಮಾದಿಗಳಾದರೂ ಕೂಡ ಪೂರ್ವಮೀಮಾಂಸಾದಿ ಶಾಸ್ತ್ರಗಳಿಂದಲೇ ನಿರ್ಣೀತವಾಗಿದೆ. ಆದ್ದರಿಂದ ಇಲ್ಲಿ ಧರ್ಮಾದಿಗಳು ಜಿಜ್ಞಾಸಕ್ಕೆ ವಿಷಯ ಅಂತಂಬೋದು ಹೇಳೋದು ಸರಿಯಾದದ್ದಲ್ಲ. ಇನ್ನು ಆತ್ಮನಾದರೂ ಕೂಡ ಶರೀರೇಂದ್ರಿಯಾದಿ ಸಂಘಾತ ವ್ಯತಿರಿಕ್ತನಾದಂತಹ ಅವನು ಇಲ್ಲವೇ ಇಲ್ಲ. ಶರೀರಾದಿಗಳಾದರೂ ಕೂಡ ಪ್ರತ್ಯಕ್ಷಾದಿಗಳಿಂದಲೇ ನಿಶ್ಚಿತವಾಗಿದೆ. ಆದ್ದರಿಂದ ಇವ್ಯಾವೂ ಕೂಡ ಜಿಜ್ಞಾಸಕ್ಕೆ ವಿಷಯವಲ್ಲ ಅಂತಂದರೆ ಮತ್ತೆ ಹೇಳ್ತಾರೆ ಪರಾತ್ಮ ಜಿಜ್ಞಾಸಕ್ಕೆ ವಿಷಯ ಅಂತ ಹೇಳ್ತೇವೆ ಅಂತಂದರೆ ಪರಾತ್ಮನೂ ಕೂಡ ಜಿಜ್ಞಾಸಕ್ಕೆ ವಿಷಯನಲ್ಲ. ಆ ಪರಾತ್ಮ ಪ್ರಾಣಾದಿಲಿಂಗಗಳಿಂದ ಅವನು
ತಿಳಿಯಲ್ಪಟ್ಟಿದ್ದಾನೆ. ಆ ಪಟ್ಟಂತಹದ್ದೇ ಜಿಜ್ಞಾಸ ಅಂತ ಹೇಳ್ತೀವಿ ಅಂತಂದರೆ ಅದು ಲೌಕಿಕ ಪ್ರವೇದನೀಯವಾದದ್ದಾದ್ದರಿಂದ ಶಾಸ್ತ್ರವ್ಯುತ್ಪಾದನ ಎಂಬುದು ಅದಕ್ಕೆ ಬೇಕಾಗಿಲ್ಲ. ಆದ್ದರಿಂದ ಪರಮಾತ್ಮನು ಕೂಡ ಶಾಸ್ತ್ರ ವಿಷಯಕ ಜಿಜ್ಞಾಸಕ್ಕೆ ಅವನು ವಿಷಯನಲ್ಲ. ಇನ್ನು ಈಶ್ವರ ವಿಷಯಕವಾದಂಥ ಜಿಜ್ಞಾಸ ಅನ್ನುವಂಥದ್ದು ವಿಧಾನ ಮಾಡ್ತಾ ಇದೆ ಅಂತಂದರೆ, ಈಶ್ವರ ಅನ್ನುವಂಥ ಒಬ್ಬ ಅವನೇ ಇಲ್ಲ, ತದ್ವಿಷಯಕ ಜಿಜ್ಞಾಸ ಎಂಬುದು ಕೂಡೋದಿಲ್ಲ. ಹಾಗಾದರೆ ಈಶ್ವರಾದಿ ಪದಗಳಿದ್ದಾವಲ್ಲ, ಈಶ್ವರಾದಿ ಪದಗಳಿದ್ದಾವೆ, ಈಶ್ವರನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಅವುಗಳಿಗೆ ಅಪದತ್ವ ಪ್ರಸಂಗ ಬರುತ್ತೆ. ಈಶ್ವರಾದಿಗಳು ಇಲ್ಲ ಅಂತಂದರೆ ಅಂತ ಈ ರೀತಿಯಾಗಿ ಹೇಳಿದರೆ ನಚವಾಚ್ಯಂ ಅಂತಂದ್ರು. ಯಾಕೆ ಅಂತಂದರೆ ಕದಂಚಿತ್ ಜೀವ ಹೇಯೋಪತ್ತೇ ಹೇ, ಈ ಈಶ್ವರಾದಿ ಶಬ್ದಗಳಿಗೆ ಹೇಗೋ ಒಂದು ರೀತಿಯಾಗಿ ಜೀವ ಎಂಬುವಂತಹ ಅರ್ಥವನ್ನಿಟ್ಟುಕೊಂಡು ಜೀವ ವಿಷಯಕ ಜಿಜ್ಞಾಸ ಎಂಬುದು ಕೂಡತ್ತೆ ಅಂತಂದರೆ ಆ ಜೀವನೂ ಕೂಡ ಅಹಂ ಪ್ರತ್ಯಯದಿಂದ ಅವನು ಸ್ವಪ್ರಕಾಶತ್ವೇನ ಸಿದ್ಧನಾಗಿದ್ದಾನಾದ್ದರಿಂದ ಆ ಜೀವನೂ ಕೂಡ ಜಿಜ್ಞಾಸಕ್ಕೆ ವಿಷಯನಾಗೋದಿಲ್ಲ ಅಂತ. ಒಟ್ಟಾರೆ ಈ ಜಿಜ್ಞಾಸಕ್ಕೆ ವಿಷಯವೇ ಇಲ್ಲವಾದ್ದರಿಂದ ಜಿಜ್ಞಾಸ ನ ಕರ್ತವ್ಯ ಎಂಬುದಾಗಿ ಬಂದರೆ, ಇಲ್ಲ ಜಿಜ್ಞಾಸಕ್ಕೆ ವಿಷಯ ಎಂಬುದಿದೆ ಅಂತ ಸಮರ್ಥನೆ ಮಾಡಿದ್ದಾರೆ. ಇನ್ನು ಜಿಜ್ಞಾಸಕ್ಕೆ ವಿಷಯ ಇದೆ ಅಂತಂದಮೇಲೆ ಜಿಜ್ಞಾಸಕ್ಕೆ ಒಂದು ಪ್ರಯೋಜನ ಅನ್ನುವಂಥದ್ದು ಬೇಕಲ್ಲ ಅಂತಂದರೆ, ಪ್ರಯೋಜನಂಚ ಈಶ್ವರ ಜಿಜ್ಞಾಸಾಯ ಅಭ್ಯುದಯೋವ ಮೋಕ್ಷೋವ ಅಂತದ್ದು. ಇಲ್ಲ ಈಶ್ವರ ವಿಷಯಕ್ಕ ಜಿಜ್ಞಾಸಕ್ಕೆ ಪ್ರಯೋಜನ ಏನು, ಸ್ವರ್ಗವೋ ಅಥವಾ ಮೋಕ್ಷವೋ ಅಂತ ಒಂದು ವಿಕಲ್ಪವನ್ನು ಮಾಡಿಕೊಂಡು ಸ್ವರ್ಗ ಅಂತ ಹೇಳ್ತೇವೆ ಅಂತಂದರೆ ಆ ಸ್ವರ್ಗ ಧರ್ಮಾದಿ ಲಘೂಪಾಯಗಳಿಂದ ಸಾಧ್ಯವಾಗಿದೆ. ಆದ್ದರಿಂದ ಈ ಶಾಸ್ತ್ರ ವಿಷಯಕ ಜಿಜ್ಞಾಸಾದಿಂದ ಈ ಸ್ವರ್ಗ ಫಲ ಅಂತ ಹೇಳುವಂಥದ್ದು ಸರಿಯಾದದ್ದಲ್ಲ ಅಂತಾಯ್ತು. ಇನ್ನು ಮೋಕ್ಷವೇ ಫಲ ಅಂತ ಹೇಳ್ತೇವೆ ಅಂತಂದರೆ ಆ ಮೋಕ್ಷವೂ ಕೂಡ ಅಪಾಮಸೋಮಂ ಇತ್ಯಾದಿ ಆಗಮದಿಂದ ಲಘೂಪಾಯಾಂತರದಿಂದ ಸಿದ್ಧವಾಗಿದೆ. ಅದಕ್ಕೋಸ್ಕರವಾಗಿ ಮೋಕ್ಷಕ್ಕೋಸ್ಕರವಾಗಿ ಜಿಜ್ಞಾಸ ಅನ್ನುವಂಥದ್ದು ಮಾಡಬೇಕಾಗಿಲ್ಲ ಅಂತ ಆಶಂಕ ಬಂದರೆ, ಒಂದೇ ಕರ್ಮಕ್ಕೆ ಮೋಕ್ಷ ಹೇತುತ್ವ ಮತ್ತು ಸ್ವರ್ಗ ಹೇತುತ್ವವನ್ನು ನಾವು ಹೇಳ್ತೇವೆ ಅಂತ ಅನ್ನುವಂಥದ್ದು ಕೂಡ ಏನು ವಿರುದ್ಧವಲ್ಲ ಅಂತಂದರೆ, ಫಲಾಭಿಸಂದೇಯಾದಿ ಭಾವಾಭಾವಾಭ್ಯಾಂ ವಿಶೇಷೋಪತ್ತೇ ಹೇ ಅಂತ ಹೇಳಿ ಕೊನೆಗೆ ಜಿಜ್ಞಾಸಾ ಚ ಮೋಕ್ಷ ಸಾಧನಂ ಭವತಿ ಕಿಂ ಸಾಕ್ಷಾತ್ ಉತ ಜ್ಞಾನದ್ವಾರೇಣ. ಜಿಜ್ಞಾಸಕ್ಕೆ ಮೋಕ್ಷ ಫಲ ಅಂತ ಆಯಿತು. ಆ ಮೋಕ್ಷವೂ ಕೂಡ ಏನು ಸಾಕ್ಷಾತ್ತಾಗಿಯೋ ಅಥವಾ ಜ್ಞಾನದ್ವಾರಾನೋ ಎಂಬುದಾಗಿ ಮತ್ತೆ ವಿಕಲ್ಪ ಮಾಡಿಕೊಂಡು ಸಾಕ್ಷಾತ್ತಾಗಿ ಜಿಜ್ಞಾಸ ಮೋಕ್ಷಕ್ಕೆ ಹೇತು ಅಂತ ಹೇಳ್ತೀವಿ ಅಂತಂದರೆ ದೃಷ್ಟತ್ಯಾಗ ಅದೃಷ್ಟ ಕಲ್ಪನಾ ಅನ್ನುವಂಥ ದೋಷ ಬರುತ್ತೆ. ಆದ್ದರಿಂದ ಸಾಕ್ಷಾತ್ತಾಗಿ ಜಿಜ್ಞಾಸ ಅನ್ನುವಂಥದ್ದು ಮೋಕ್ಷಕ್ಕೆ ಹೇತು ಅನ್ನುವಂಥದ್ದು ಕೊಡೋದಿಲ್ಲ ಅಂತಂದರು. ಇನ್ನು ಜ್ಞಾನದ್ವಾರ ಅಂತ ಹೇಳ್ತೇವೆ ಅಂತಂದರೆ ಕರ್ಮಣಾಜ್ಞಾನ ಮಾತನೋತಿ ಎಂಬುದಾಗಿ ಪ್ರಮಾಣ ಹೇಳ್ತಾ ಇದೆ. ಕರ್ಮದಿಂದ ಜ್ಞಾನ ಎಂಬುವಂಥದ್ದು ಉಂಟಾಗತ್ತೆ. ಇದರಿಂದ ನಾವು ಏನು ಜ್ಞಾನದ್ವಾರ ಅಂತ ಹೇಳ್ತೇವೆ ಅಂತಂದರೆ ಜ್ಞಾನವೂ ಕೂಡ ಲಘೂಪಾಯಾಂತರ ಸಾಧ್ಯ ಎಂಬುದಾಗಿ ತಿಳಿದು ಬರ್ತಾ ಇದೆ. ಅದರಿಂದ ಕೂಡ ಉಂಟಾಗತ್ತೆ ಅಂತ ಹೇಳುವಂಥದ್ದು ಸರಿಯಾದದ್ದಲ್ಲ ಅಂತ ಹೇಳಿ ಜ್ಞಾನವೂ ಕೂಡ ಸಾಕ್ಷಾನ್ಮೋಕ್ಷ ಹೇತುತ್ವ ಅಂತ ನಾವು ಒಪ್ಕೊಳ್ತೇವೆ ಅಂತಂದರೆ ಅದು ಕೂಡ ಅದೃಷ್ಟ ಕಲ್ಪನೆಯೇ ಇವ ಅಂತ ಹೇಳಿ ಕೊನೆಗೆ ಜ್ಞಾನವು ಪ್ರಸಾದ ದ್ವಾರ ಮೋಕ್ಷ ಸಾಧನ ಎಂಬುದಾಗಿ ಅಲ್ಲಿ ಸಾಧನೆ ಮಾಡಿ ಒಟ್ಟಾರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಪ್ರಥಮ ಸೂತ್ರದಲ್ಲಿ ಜಿಜ್ಞಾಸಕ್ಕೆ ವಿಷಯ ಉಂಟು, ಜಿಜ್ಞಾಸಕ್ಕೆ ಅಧಿಕಾರಿ ಯಾರು, ಪ್ರಯೋಜನಾದಿಗಳೇನು ಎಲ್ಲವನ್ನು ಹೇಳಿ ಒಟ್ಟಾರೆ ಪ್ರಥಮ ಸೂತ್ರದಲ್ಲಿ ವೇದವ್ಯಾಸದೇವರು ಏನು ಪ್ರಯೋಜನಾದಿಗಳನ್ನು ಹೇಳಿದ್ದಾರೆ ಅದು ಸಾರ್ಥಕವೇ ಆಗಿದೆ ಎಂಬುದಾಗಿ ನ್ಯಾಯಸುಧಾದಲ್ಲಿ ಜಯತೀರ್ಥಗುರು ಸಾರ್ವಭೌಮರು ಸಾಧನೆ ಮಾಡಿದ್ದಾರೆ. ಹೀಗೆ ವಿಷಯಾದ್ಯನುಬಂಧ ವಿದುರತ್ವಾತ್ ನ ಜಿಜ್ಞಾಸ ಕರ್ತವ್ಯ ಎಂಬುದಾಗಿ ಪ್ರಶ್ನೆ ಬರ್ತಾ ಇರಲು ತದ್ವಿಧಯೋಪಿ ನ ಪ್ರಮಾಣಂ ಎಂಬುದಾಗಿ ಇದಂಚ ಶಾಸ್ತ್ರಂ ಇದಂಚ ಅನಾರಂಭಣೀಯಂ ಎಂಬುದಾಗಿ ಆಶಂಕ ಇರ್ತಾ ಇರಲಿಕ್ಕೆ ಸೂತ್ರಕಾರರಾದಂಥ ವೇದವ್ಯಾಸದೇವರು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ ಹೇಳಿ ಇಲ್ಲಿ ಒಟ್ಟಾರೆ ಗುಣಪೂರ್ಣನಾದಂತಹ ಬ್ರಹ್ಮನೇ ಇಲ್ಲಿ ಜಿಜ್ಞಾಸಕ್ಕೆ ವಿಷಯ, ಶಮದಾಮಾದಿ ಸಂಪತ್ತು ಅಧಿಕಾರ,
ಆ ಶಮದಮಾದಿ ಸಂಪತ್ತುಳ್ಳಂಥ ಅವನು ಅಧಿಕಾರಿ, ಮೋಕ್ಷನೇ ಇಲ್ಲಿ ಪ್ರಯೋಜನ ಎಂಬುದಾಗಿ ಪ್ರಥಮ ಸೂತ್ರದಲ್ಲಿ ಅನುಬಂಧ ಚತುಷ್ಟಯಗಳನ್ನು ಹೇಳಿ ಶಾಸ್ತ್ರಕ್ಕೆ ಆರಂಭಣೀಯತ್ವವನ್ನು ಸಮರ್ಥನೆ ಮಾಡಿದ್ದಾರೆ. ಇಂತಹ ಗಹನವಾದ ಶಾಸ್ತ್ರ ನಮ್ಮ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ಇಂತಹ ಮಧ್ವಶಾಸ್ತ್ರ ಸೂತ್ರಗಳಿಗೆ ಶ್ರೀಮದ್ ಆಚಾರ್ಯರು ಅಮೂಲ್ಯವಾದಂತಹ 4 ಕೊಡುಗೆಗಳನ್ನಿತ್ತಿದ್ದಾರೆ. ಅವುಗಳಲ್ಲಿ ಆಚಾರ್ಯರು ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ, ಅದೇ ರೀತಿಯಾಗಿ ನ್ಯಾಯವಿವರಣ ಎಂಬುದಾಗಿ ಸೂತ್ರ ಪ್ರಸ್ಥಾನಕ್ಕೆ 4 ಕೊಡುಗೆಗಳನ್ನಿತ್ತಿದ್ದಾರೆ. ಅಂತಹ ಸೂತ್ರ ಪ್ರಸ್ಥಾನದ ಮೇರು ಕೃತಿಯಾದ ಅನುವ್ಯಾಖ್ಯಾನಕ್ಕೆ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರು ಸನ್ಯಾಯ ರತ್ನಾವಳಿ ಎಂಬುದಾಗಿ ವ್ಯಾಖ್ಯಾನವನ್ನು, ಟೀಕೆಯನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಪಂಡಿತಾಚಾರ್ಯರು ಕೂಡ ಸನ್ಯಾಯ ರತ್ನಾವಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಜಯತೀರ್ಥ ಗುರು ಸಾರ್ವಭೌಮರು ಸನ್ಯಾಯ ರತ್ನಾವಳಿಗೆ ಈ ಅನುವ್ಯಾಖ್ಯಾನಕ್ಕೆ ವಿಷಮ ಪದ ವಾಕ್ಯಾರ್ಥ ವಿವೃತಿ ಎಂಬತಕ್ಕಂತಹ ಉತ್ತಮವಾದ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನು ನ್ಯಾಯಸುಧಾ ಎಂಬುದಾಗಿಯೂ ಕೂಡ ಕರೆಯುವಂತಹ ವಾಡಿಕೆ. ಅಂತಹ ನ್ಯಾಯಸುಧಾ ಗ್ರಂಥ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ನ್ಯಾಯಸುಧಾ ಗ್ರಂಥದ ಅಧ್ಯಯನ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಇವತ್ತು ನಮ್ಮ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಮತ್ತು ವಿಚಾರಗಳು ಎಲ್ಲದರ ಸಂಪೂರ್ಣವಾದ ವಿಮರ್ಶೆ ಅನ್ನುವಂಥದ್ದನ್ನು ನ್ಯಾಯಸುಧಾಕಾರರು ಪೂರ್ವ ಟೀಕಾ ವ್ಯಾಖ್ಯಾನಗಳ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡಿ ಈ ನ್ಯಾಯಸುಧಾ ಎಂಬತಕ್ಕಂತಹ ಗ್ರಂಥವನ್ನು, ಅಮೃತ ತುಲ್ಯವಾದಂತಹ ಗ್ರಂಥವನ್ನು ಸಾರಸ್ವತ ಪ್ರಪಂಚಕ್ಕೆ ಸಾಧಕರಿಗೆ ನೀಡಿದ್ದಾರೆ. ಇಂತಹ ಗ್ರಂಥದ ಬಗ್ಗೆ ಮಾದುನೂರಿನ ವಿಷ್ಣುತೀರ್ಥರು ಹೇಳ್ತಾರೆ, ಯದುತಾಪಸಲಭ್ಯಂ ಅನಂತ ಭವೈ ತದುತೋಪರತತ್ವಮಿಹೈಕ ಪದಾತ್ ಜಯತೀರ್ಥಕೃತೌ ಪ್ರವಣಃ ನ ಪುನರ್ಭವ ವಾಗ್ಭವತಿ ಇತಿ ಮತಿರ್ಹಿ ಮಮ ಎಂಬುದಾಗಿ ತಮ್ಮ ನ್ಯಾಯಸುಧಾ ಸ್ತೋತ್ರದಲ್ಲಿ ಈ ನ್ಯಾಯಸುಧಾ ಗ್ರಂಥದ ಮಹತ್ವವನ್ನು ಬಹಳ ಸೊಗಸಾಗಿ ತೆರೆದಿಟ್ಟಿದ್ದಾರೆ. ಇಂತಹ ನ್ಯಾಯಸುಧಾ ಗ್ರಂಥಕ್ಕೆ ಮಹಾನುಭಾವರಾದಂತಹ ಅನೇಕ ಟಿಪ್ಪಣಿಕಾರರು ಆಗಿದ್ದಾರೆ. ಸುಮಾರು ಇವತ್ತು ನ್ಯಾಯಸುಧಾ ಗ್ರಂಥಕ್ಕೆ 52ಕ್ಕೂ ಮಿಗಿಲಾದಂತಹ ವ್ಯಾಖ್ಯಾನಗಳು ಉಪಲಬ್ಧವಿದೆ. ಅದರಲ್ಲಿ ನಮ್ಮ ಶ್ರೀಮಠದ ವತಿಯಿಂದ 26 ವ್ಯಾಖ್ಯಾನಗಳ ಸಮೇತ ವ್ಯಾಖ್ಯಾನಗಳನ್ನು ನಾವು ಮೊಟ್ಟ ಮೊದಲಿಗೆ ನಮ್ಮ ಮಠದಿಂದ ಮುದ್ರಣ ಮಾಡಿದ್ದೀವಿ ಎಂಬುದಾಗಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಶ್ರೀಪಾದರಾಜಗುರು ಸಾರ್ವಭೌಮರು ವಾಗ್ವಜ್ರ ಎಂಬುದಾಗಿ ನ್ಯಾಯಸುಧಾ ಉಪನ್ಯಾಸ ರೂಪವಾದ ವ್ಯಾಖ್ಯಾನವನ್ನು, ಭಾವಿ ಸಮೀರರಾಗಿರ್ತಕ್ಕಂಥ ವಾದಿರಾಜಗುರು ಸಾರ್ವಭೌಮರು ಗುರುವರ್ಥ ದೀಪಿಕ ಎಂಬುವ ವ್ಯಾಖ್ಯಾನವನ್ನು, ಅದೇ ರೀತಿಯಾಗಿ ವಿಜಯೇಂದ್ರ ಸ್ವಾಮಿಗಳವರು ನ್ಯಾಯಸುಧಾ ಬಿಂದು ಎಂಬುದಾಗಿ, ರಾಘವೇಂದ್ರ ಸ್ವಾಮಿಗಳವರು ಶ್ರೀಮನ್ಯಾಯಸುಧಾ ಪರಿಮಳ ಎಂಬುದಾಗಿ ವ್ಯಾಖ್ಯಾನವನ್ನು, ಹೀಗೆ ಅನೇಕ ಮಹಾನುಭಾವರು, ವಾಕ್ಯಾರ್ಥ ಚಂದ್ರಿಕಾಕಾರರು, ಸತ್ಯವ್ರತರು, ಸತ್ಯನಾಥ ತೀರ್ಥರು, ಇನ್ನು ವಂಶಪಲ್ಲಿ ಆಚಾರ್ಯರು, ಯಾದಪತ್ಯಾಚಾರ್ಯರು ಎಲ್ಲರೂ ಕೂಡ ಈ ನ್ಯಾಯಸುಧಾ ಗ್ರಂಥಕ್ಕೆ ಉತ್ತಮವಾದ ವ್ಯಾಖ್ಯಾನಗಳನ್ನು ನೀಡುವ ಮೂಲಕ ನ್ಯಾಯಸುಧಾ ಗ್ರಂಥದ ಶ್ರೀಮಂತಿಕೆಯನ್ನು ಮತ್ತಷ್ಟು ತೆರೆದಿಟ್ಟಿದ್ದಾರೆ. ಅಂತಹ ಎಲ್ಲ ವ್ಯಾಖ್ಯಾನಕಾರರ ಒಂದು ವಿಶೇಷವಾದ ಸ್ಮರಣೆಯನ್ನು ಮಾಡುತ್ತಾ ಹರಿವಾಯು ಗುರುಗಳು ನಮ್ಮಲ್ಲಿ ನಿಂತು ಈ 6ನೇ ತಂಡಕ್ಕೆ ಏನು ನ್ಯಾಯಸುಧಾ ಗ್ರಂಥದ ಯಥೋಚಿತವಾದ ಪಾಠವನ್ನು ಮಾಡಿಸಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ವಿದ್ಯಾಗುರುಗಳ ವಿಶೇಷವಾದ ಪರಿಶ್ರಮ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ ನಮ್ಮಕ್ಕಿಂತಲೂ ಅವರ ಅನುವಾದವೇ ಹೆಚ್ಚಿನ ಗುಣಮಟ್ಟದಿಂದ ಕೂಡಿದ್ದು ಅಂತ ನಾವು ಮುಕ್ತಕಂಠದಿಂದ ನಮ್ಮ ಶಿಷ್ಯರನ್ನು, ನಮ್ಮ ವಿದ್ಯಾರ್ಥಿಗಳನ್ನು ನಾವು ಪ್ರಶಂಸಿಸ್ತೇವೆ. ಈ ವಿದ್ಯಾರ್ಥಿಗಳ ಒಂದು ಪರಿಶ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದೇಶಕಾಲಗಳಲ್ಲಿ ವೈದಿಕ ವಿದ್ಯೆಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದುರ್ಲಭ. ಬಂದಂತಹ ವಿದ್ಯಾರ್ಥಿಗಳು ಅಧ್ಯಯನ ಮಾಡೋದು ಇನ್ನಷ್ಟು ದುರ್ಲಭ. ಅಧ್ಯಯನ ಮಾಡಿದಂಥ ಅವರು ಅದನ್ನು ಜೀರ್ಣ ಮಾಡಿಕೊಳ್ಳೋದು ಇನ್ನಷ್ಟು ದುರ್ಲಭ. ಜೀರ್ಣ ಮಾಡಿಕೊಂಡದ್ದನ್ನು ಪರೀಕ್ಷೆ ಮೂಲಕವಾಗಿ, ಅನುವಾದದ ಮೂಲಕವಾಗಿ ತಿಳಿಸಿ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದು ಮತ್ತಷ್ಟು ದುರ್ಲಭ. ಈ ಎಲ್ಲ ದುರ್ಲಭಗಳಲ್ಲಿಯೂ ಕೂಡ ನಮ್ಮ ಶಿಷ್ಯರು, ನಮ್ಮ ವಿದ್ಯಾರ್ಥಿಗಳು ಇದಕ್ಕೆಲ್ಲ ಹೊರತಾಗಿ ಪರೀಕ್ಷೆಯನ್ನು ನೀಡಿದ್ದಾರೆ, ಅನುವಾದವನ್ನು ಮಾಡಿದ್ದಾರೆ. ನಮ್ಮ ಈ 5 ತಂಡದ ವಿದ್ಯಾರ್ಥಿಗಳು, 6ನೇ ತಂಡದ ವಿದ್ಯಾರ್ಥಿಗಳು, 7ನೇ ತಂಡದ ಮುಂಬರುವ ಮಂಗಳದ ವಿದ್ಯಾರ್ಥಿಗಳು, 8ನೇ ತಂಡದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ, ಉತ್ಸಾಹದಿಂದ, ಪರಿಶ್ರಮದಿಂದ
ಅವರೆಲ್ಲ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಗುರುಗಳಾಗಿ ಶಿಷ್ಯರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಆ ವಿದ್ಯಾರ್ಥಿಗಳಿಗೆ ಹರಿವಾಯು ಗುರುಗಳು ಹಿತೋಪದೇಶವಾದ ಆಯುರ ಆರೋಗ್ಯಗಳನ್ನು ನೀಡಿ ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರಸ್ವತ ಪ್ರಪಂಚಕ್ಕೆ, ಆಸ್ತಿಕ ಪ್ರಪಂಚಕ್ಕೆ ಅವರೆಲ್ಲ ಒಂದು ವ್ಯಕ್ತಿಗಳಾಗಿ ಕೊಡುಗೆಯಾಗಿ ಸಮಾಜದಲ್ಲಿ ಬರಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ಯಾವುದೇ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಯಾವ ತರಹದ ಕೊರತೆಯೂ ಇಲ್ಲ. ಕಲ್ಪವೃಕ್ಷದ ನೆರಳಿನಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಕಲ್ಪವೃಕ್ಷದ ಸ್ವಭಾವ ಬೇಡದ ಎಲ್ಲವನ್ನೂ ನೀಡುತ್ತೆ, ಬೇಡದೆ ಅವರಿಗೆ ಬೇಕಾದದ್ದು ಏನು ಎಂಬುದನ್ನು ನಾವು ಮಂತ್ರಾಲಯ ಪ್ರಭುಗಳಿಗೆಲ್ಲ ಗೊತ್ತಿದೆ. ಆದ್ದರಿಂದ ಸಕಾಲದಲ್ಲಿ ಅವರಿಗೆ ವಿವಾಹಾದಿ ಯೋಗ, ಉದ್ಯೋಗ, ಅದೇ ರೀತಿಯಾಗಿ ಅವರಿಗೆ ಬೇಕಾದಂತಹ ಎಲ್ಲ ಆರ್ಥಿಕವಾದದ್ದಾಗ್ಬೋದು ಮತ್ತು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಬೇಕಾದ ಸೌಕರ್ಯ ಎಲ್ಲವೂ ಕೂಡ ಶ್ರೀಮಠ ಸದಾಕಾಲ ನೀಡ್ತಾ ಇದೆ, ನೀಡಲು ಸಮರ್ಥವಾಗಿದೆ ಅಂತ ಹೇಳ್ತಾ, 100 ಜನ ವಿದ್ಯಾರ್ಥಿಗಳಲ್ಲ, 200 ಜನ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೂ ಅಷ್ಟೂ ಜನರ ಯೋಗಕ್ಷೇಮವನ್ನು ಮಠ ಸರ್ವಕಾಲದಲ್ಲಿಯೂ ಕೂಡ ವಹಿಸಿಕೊಂಡು ಮಾಡ್ತಾ ಇದೆ ಅಂತ ಹೇಳ್ತಾ, ಈ ನಮ್ಮ 6ನೆಯ ಶ್ರೀಮನ್ಯಾಯ ಸುಧಾ ಮಂಗಲ ಮಹೋತ್ಸವಕ್ಕೆ ನಮ್ಮ ಮಠದ ವಿಶೇಷವಾದ ಆಹ್ವಾನದ ಹಿನ್ನೆಲೆಯಲ್ಲಿ ಎಲ್ಲ ಮಠಾಧಿಪತಿಗಳು ಕೂಡ ಇಲ್ಲಿ ಉಪಸ್ಥಿತರಿರುವವರು, ಉಪಸ್ಥಿತರಿರದೇ ಇದ್ದವರು ಎಲ್ಲರೂ ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿರತಕ್ಕಂತಹ ನಮ್ಮ ಮುನಿತ್ರಯ ಪೀಠವಾದ ವ್ಯಾಸರಾಜ ಗುರು ಸಾರ್ವಭೌಮರ ಪೀಠಾಧಿಪತಿಗಳು ವಿದ್ಯಾಶ್ರೀ ತೀರ್ಥರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಅನೇಕ ವರ್ಷಗಳ ಕಾಲ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ. ಅವರ ಪಾಠ ಪ್ರವಚನ ಯಾವತ್ತು ಶುರು ಮಾಡಿದಾರೋ ಅವತ್ತಿನ್ನೂ ನಾವು ಹುಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಮಾಧ್ವ ಸಮುದಾಯದ ಜ್ಞಾನ ವಯೋವೃದ್ಧರಾದ ವಿದ್ಯಾಶ್ರೀ ತೀರ್ಥರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿಯಾಗಿ ಶ್ರೀಪಾದರಾಜ ಮಠಾಧೀಶರು ನಮ್ಮ ಜೊತೆಯಲ್ಲಿದ್ದಾರೆ. ಮಾಧವತೀರ್ಥ ಸಂಸ್ಥಾನದ ಗುರು ಶಿಷ್ಯರಿಬ್ಬರು ಕೂಡ ಅವರು ಪೂರ್ವಾಶ್ರಮದಲ್ಲಿ ನಮ್ಮ ವಿದ್ಯಾಪೀಠದ ಪ್ರಾಂಶುಪಾಲರೇ ಆಗಿದ್ದರು, ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ನಮ್ಮ ಉಡುಪಿಯ ಅಷ್ಟಮಠಾಧೀಶರಲ್ಲಿ ಋಷಿಕೇಶ ತೀರ್ಥ ಸಂಸ್ಥಾನದ ವಿದ್ಯಾಮಾನ್ಯ ತೀರ್ಥರ ಮೆಚ್ಚಿನ ಶಿಷ್ಯರು, ನಮ್ಮ ರಾಯರ ಅಂತರಂಗ ಉಪಾಸಕರು ಆದಂತಹ ನ್ಯಾಯಸುಧಾದಿ ಗ್ರಂಥಗಳನ್ನು ಪ್ರತಿನಿತ್ಯದಲ್ಲಿಯೂ ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ಫಲಿಮಾರು ಮಠಾಧೀಶರು ಇಲ್ಲಿ ಬಂದಿದ್ದಾರೆ. ಅವರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಏನು ಅಂತಂದರೆ, ನಾವು ಉಡುಪಿಯ ಕೃಷ್ಣನ ಬಗ್ಗೆ ಹೇಳುವಾಗ ವಾರ್ಧಿಂ ವಧುಗ್ರಹ ಮತೀತ್ಯ ಸಮಧ್ವನಾಥಃ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯ ಎಂಬುದಾಗಿ ಏನು ರಾಜರು ಹೇಳಿದ್ದಾರೆ. ಹೆಂಡತಿ ಮನೆಯನ್ನು ಕೂಡ ಬಿಟ್ಟು ಶ್ರೀಕೃಷ್ಣ ತಮ್ಮ ನೆಚ್ಚಿನ ಶಿಷ್ಯರಾದ ಮಧ್ವಾಚಾರ್ಯರು ಎಲ್ಲಿದ್ದಾರೆ ಅಲ್ಲಿ ಬಂದು ತಾನು ನೆಲೆಗೊಂಡಿದ್ದಾನೆ ಅಂತ. ಹಾಗೆ ನಮ್ಮ ಫಲಿಮಾರ ಸ್ವಾಮಿಗಳು ನಿನ್ನೆ ತನಕ ಅವರು ಕೃಷ್ಣನ ಸ್ಥಾನವಾದ ದ್ವಾರಕೆಯಲ್ಲಿದ್ದರು. ಆ ದ್ವಾರಕಾ ಯಾತ್ರೆಯನ್ನು ಕೂಡ ಬಿಟ್ಟು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಕೃಷ್ಣಾರ್ಚಕರು ತಮ್ಮ ಆರಾಧ್ಯ ದೈವನಾದ ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡು ಬಹಳ ಆಯಾಸದಿಂದ ಇಲ್ಲಿಗೆ ಬಂದು ಉಪಸ್ಥಿತರಿದ್ದು ಈ ಸಭೆಗೆ ವಿಶೇಷವಾದ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ವಿದ್ಯಾಮಾನ್ಯ ತೀರ್ಥರನ್ನು, ವಿಶ್ವೇಶ ತೀರ್ಥರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಮಾಜ ಕಂಡ ಈ ಶತಮಾನದ ಜ್ಞಾನ ವಯೋವೃದ್ಧರು ನೂರಾರು ಸಂಖ್ಯೆಯ ವಿದ್ವಾಂಸರನ್ನು, ಸಾವಿರಾರು ಸಂಖ್ಯೆಯ ವಿದ್ವಾಂಸರನ್ನು, ವಿದ್ಯಾಸಂಸ್ಥೆಗಳನ್ನು ಸಮಾಜಕ್ಕೆ ಕೊಡಮಾಡಿದಂತಹ ವಿದ್ಯಾಮಾನ್ಯ ತೀರ್ಥರನ್ನು, ವಿಶ್ವೇಶ ತೀರ್ಥರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ತಾ, ಅವರೆಲ್ಲ ಈ ಸಭೆಯಲ್ಲಿ ಉಪಸ್ಥಿತರಿದ್ದರೆ ಇನ್ನೂ ಈ ಸಭೆಗೆ ಅದೆಷ್ಟು ಭೂಷಣವಾಗ್ತಾ ಇತ್ತು ಎಂಬುದಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಅಂತಹ ವಿದ್ಯಾಮಾನ್ಯ ತೀರ್ಥರ ನೆಚ್ಚಿನ ಶಿಷ್ಯರಾದ ಫಲಿಮಾರ್ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಅಭಿನಂದಿಸಿ, ವಿಶ್ವೇಶ ತೀರ್ಥರ ನೆಚ್ಚಿನ ಶಿಷ್ಯರು ಪ್ರಸ್ತುತ ಪೇಜಾವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ. ಅವರ ಲೌಕಿಕ ವೈದಿಕ ಕಾರ್ಯವೈಖರಿ ಅದು ತಮ್ಮ ಗುರುಗಳಕ್ಕಿಂತಲೂ ಜಾಸ್ತಿ ಆಗಿದೆ ಅವರಿಗೆ. ಅಂತಹ ಸ್ವಾಮಿಗಳು ನಿಜವಾಗಲೂ ಕೂಡ ಗ್ರಾಮೈಕ ರಾತ್ರಿಕರಾಗಿ ಅವರು ಸಂಚಾರವನ್ನು ಮಾಡುವಂತಹ ಪೀಠಾಧಿಪತಿಗಳು. ಅಂತಹ ಸ್ವಾಮಿಗಳು ಬಿಡುವಿಲ್ಲದ
ಕಾರ್ಯದ ಹಿನ್ನೆಲೆಯಲ್ಲಿ ತಾವು ಇಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ವಿದ್ಯಾಪೀಠದ ಎಲ್ಲ ವಿದ್ವಾಂಸರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಮಾಡಿಕೊಟ್ಟದ್ದಲ್ಲದೆ ಎಲ್ಲರೂ ಇರಲೇಬೇಕು ಎಂಬುದಾಗಿ ಅವರು ಅಪ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ನಿನ್ನೆಯ ದಿನ ಉಡುಪಿಯ ಕೃಷ್ಣಾಪುರ ಮಠಾಧೀಶರು ನಮ್ಮ ಈ ಕಾರ್ಯಕ್ರಮದ ಆಹ್ವಾನಕ್ಕೆ ಇಲ್ಲಿ ಬಂದು ಅವರು ಉಪಸ್ಥಿತರಿದ್ದು ನಮಗೆಲ್ಲ ಸಂತೋಷವನ್ನು ಪಡಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅದೇ ರೀತಿಯಾಗಿ ಅದಮಾರು ಮಠದ ಉಭಯ ಸ್ವಾಮಿಗಳವರನ್ನು ನಾವು ಆಹ್ವಾನಿಸಿದ್ವಿ. ಹಿರಿಯ ಸ್ವಾಮಿಗಳವರು ಕೆಲವು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ, ಆದರೆ ಅವರು ಮಾನಸಿಕವಾಗಿ ಇಲ್ಲಿ ಇದ್ದಾರೆ ಅಂತ ನಾವು ನೆನೆಸಿಕೊಳ್ತಾ ಅವರನ್ನು ಅಭಿನಂದಿಸಿ, ಅವರ ಶಿಷ್ಯರಾದಂತಹ ಕಿರಿಯ ಅದಮಾರು ಮಠಾಧೀಶರು ಕೂಡ ಈ ನಿನ್ನೆ ದಿವಸ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಮಠಾಧೀಶರು ನಮಗೆ ಅತ್ಯಂತ ಆತ್ಮೀಯರು, ಅವರು ಕೂಡ ಬಿಡುವಿಲ್ಲದ ಸಂಚಾರ ಅಂತಹ ಸ್ವಾಮಿಗಳು ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿ ಈ ಸಭೆಗೆ ಶೋಭೆಯನ್ನು ತಂದಿದ್ದಾರೆ. ಅವರನ್ನು ಅಭಿನಂದಿಸಿ, ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಉಪಾಸಕರು ನಾವೆಲ್ಲ, ಅಂತಹ ವಾದಿರಾಜ ಸ್ವಾಮಿಗಳವರ ಪೀಠದ ವತಿಯಿಂದ ನ್ಯಾಯಸುಧಾ ಗ್ರಂಥಕ್ಕೆ ಪ್ರಾಚೀನತಮವಾದ ವ್ಯಾಖ್ಯಾನ ಗುರುವರ್ಥ ದೀಪಿಕಾ, ಅಂತಹ ಗುರುವರ್ಥ ದೀಪಿಕಾಕಾರರ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನ್ಯಾಯಸುಧಾ ಗ್ರಂಥದ ಶ್ರೀಕರತ್ವ ವಿಷಯ ವಯಮೇವ ಸಾಕ್ಷಿಣಃ ಎಂಬುದಾಗಿ ನ್ಯಾಯಸುಧಾ ಗ್ರಂಥದ ಮಹತ್ವವನ್ನು ಜಗತ್ತಿಗೆ ಸಾರಿರತಕ್ಕಂಥ ವಾದಿರಾಜ ಸ್ವಾಮಿಗಳವರ ಪೀಠಾಧಿಪತಿಗಳು ನಮ್ಮ ಸ್ವಾಮಿಗಳಲ್ಲಿ ಬಂದಿದ್ದಾರೆ. ನಮಗೆ ಅವರ ಬಗ್ಗೆ ವಿಶೇಷವಾದ ಅಭಿಮಾನ ಮತ್ತು ಒಡನಾಟ. ಸ್ವಾಮಿಗಳನ್ನು ನಿನ್ನೆ ಇವತ್ತು 2 ದಿವಸ ಇರಬೇಕಾಗಿತ್ತು. ನಿನ್ನೆ ನಮ್ಮ ಹೃದಯದಲ್ಲಿ ಅದೃಶ್ಯ ರೂಪದಿಂದ ಇದ್ದು ಇವತ್ತು ವೇದಿಕೆಯಲ್ಲಿ ದೃಶ್ಯ ರೂಪದಿಂದ ಇದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸ್ತೇವೆ. ಅದೇ ರೀತಿಯಾಗಿ ನಮ್ಮವರೇ ಆದಂತಹ ಭೀಮನಕಟ್ಟೆ ಮಠಾಧೀಶರು, ಅವರ ಗುರುಗಳು ಮತ್ತು ಅವರು ನಮಗೆ ನಮ್ಮ ಮಠಕ್ಕೆ ಅತ್ಯಂತ ಆತ್ಮೀಯರು, ಚಿರಪರಿಚಿತರು. ಅವರ ಸಂಬಂಧ ನಮಗೆ, ಅವರ ಗುರುಗಳದು ಅವ್ರದ್ದು ನಮಗೆ ಸಂಬಂಧ ಬಹಳ ವಿಶೇಷವಾಗಿರತಕ್ಕಂಥ ಸಂಬಂಧ, ವಿದ್ಯಾ ಸಂಬಂಧ. ಅಂತಹ ಸಂಬಂಧದ ನಮ್ಮ ಆತ್ಮೀಯರಾದಂತಹ ಭೀಮನಕಟ್ಟೆ ಮಠಾಧೀಶರು ಇಲ್ಲಿದ್ದು ಈ ಸಭೆಯನ್ನು ವಿಶೇಷವಾಗಿ ಅಲಂಕರಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸ್ತೇವೆ. ನಿನ್ನೆ ದಿವಸ ಅವರು ಇರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕಾಗಲಿಲ್ಲ. ಆದರೂ ನಮ್ಮ ಜೊತೆಯಲ್ಲಿ ಅವರು ಇದ್ದಾರೆ ಅಂತ ನಾವು ಭಾವಿಸಿ 2 ದಿನದ ಉಪಸ್ಥಿತಿಯನ್ನು, ಅವರ ಹಾಜರಿಯನ್ನು ನಾವು ನಮೂದಿಸಿಕೊಳ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಬಾಳಗಾರು ಮಠದ ಉಭಯ ಸ್ವಾಮಿಗಳವರನ್ನು ನಾವು ಆಹ್ವಾನ ಮಾಡಿದ್ವಿ. ಹಿರಿಯ ಸ್ವಾಮಿಗಳವರು ಬಹುದೂರದಲ್ಲಿ ಗಂಗಾ ತೀರದಲ್ಲಿದ್ದಾರೆ. ಆದರೆ ಅವರು ಹೇಳಿದರು, ನಾವೀಗ ಅಂತರ್ಮುಖಿಗಳಾಗಿದ್ದೇವೆ, ನಮ್ಮನ್ನು ಹೊತ್ತು ನಮ್ಮ ಸನ್ನಿಧಾನವು ನಮ್ಮ ಶಿಷ್ಯರಲ್ಲೇ ಇದೆ, ಆದ್ದರಿಂದ ನಾವು ಶಿಷ್ಯರ ಸಮೇತರಾಗಿ ನಾವಿಲ್ಲಿ ಬಂದಿದ್ದೇವೆ, ಗುರು ಸಮೇತರಾಗಿ ಶಿಷ್ಯರು ಬಂದಿದ್ದಾರೆ ಅಂತೇಳಿ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಅಂತಹ ಬಾಳಗಾರು ಮಠಾಧೀಶರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಅದೇ ರೀತಿಯಾಗಿ ಉಡುಪಿಯ ಅಷ್ಟಮಠದ ಭಾವಿ ಪರ್ಯಾಯ ಪೀಠಾಧಿಪತಿಗಳಾದ ಶಿರೂರು ಮಠದ ಶ್ರೀಪಾದಂಗಳವರು ನಿನ್ನೆ ದಿವಸ ತಮ್ಮ ಬಿಡುವಿಲ್ಲದ ಪರ್ಯಾಯ ಸಂಚಾರದ ಅವಧಿಯಲ್ಲಿಯೂ ಕೂಡ ಇಲ್ಲಿ ಆಗಮಿಸಿ ನಿನ್ನೆಯ ಸಭೆಯಲ್ಲಿ ತಾವಿದ್ದು ನಮ್ಮನ್ನು ಸಂತೋಷಪಡಿಸಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ಇನ್ನು ನಮ್ಮ ಅತ್ಯಂತ ಆತ್ಮೀಯರಾದ ಕಣ್ಣು ಮಠಾಧೀಶರು, ಅವರು ಕೂಡ ಕಣ್ಣು ಮಠಕ್ಕೂ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಇವತ್ತಿನ ಸಂಬಂಧ ಅಲ್ಲ. ರಾಘವೇಂದ್ರ ಸ್ವಾಮಿಗಳವರ ಮಠದ ಶಿಷ್ಯರು ಸುಮಾರು 5-6 ಜನ ಕಣ್ಣು ಮಠದಲ್ಲಿ ಪೀಠಾಧಿಪತಿಗಳಾಗಿದ್ದಾರೆ. ಆದ್ದರಿಂದ ಆ ಮಠದ ಸಂಬಂಧ ನಮ್ಮ ಮಠಕ್ಕೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ನಮ್ಮವರೇ ಆದಂತಹ ಕಣ್ಣು ಮಠಾಧೀಶರು ಕೂಡ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ನಮ್ಮ ಆಹ್ವಾನದ ಮೇರೆಗೆ ಇದ್ದಾರೆ. ಅವರನ್ನು ಅಭಿನಂದಿಸಿ, ಮತ್ತೋರ್ವ ಇಲ್ಲಿ ವಿರಕ್ತ ಸನ್ಯಾಸಿಗಳಾದಂತಹ ರಾಮೋಹಳ್ಳಿ ಸ್ವಾಮಿಗಳು ಅವರು ಇಲ್ಲಿದ್ದಾರೆ, ವಿಶ್ವಭೂಷಣ ತೀರ್ಥರು. ಅವರು ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಮಠದ ಮುದ್ರಾ ಶಿಷ್ಯರಾಗಿರ್ತಕ್ಕಂಥವರು ಮತ್ತು ನಮಗೆ ಅತ್ಯಂತ ಆತ್ಮೀಯರಾದವರು. ಅವರು ಕೂಡ ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅಭಿನಂದಿಸಿ, ಅದೇ ರೀತಿಯಾಗಿ ನಮ್ಮ ಬನ್ನಂಜೆ ರಾಘವೇಂದ್ರ ತೀರ್ಥರು ಒಳ್ಳೆಯ ಸಾಧಕರು, ಜನಸಾಮಾನ್ಯರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುವ ವಿಶೇಷವಾದ ಹೆಜ್ಜೆಯನ್ನಿಟ್ಟಂತಹ ಬನ್ನಂಜೆ ರಾಘವೇಂದ್ರ ತೀರ್ಥರು ಕೂಡ ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ನಮ್ಮಲ್ಲೇ ನಮ್ಮ ಮಠದ ಮುದ್ರಾ ಶಿಷ್ಯರು
ನಮ್ಮ ಮಠದ ಶಿಷ್ಯರು ಆದಂತಹ ನಮ್ಮಲ್ಲಿ ಪ್ರಣವೋಪದೇಶವನ್ನು ಪಡೆದಿರತಕ್ಕಂತಹ ವಿರಕ್ತ ಸನ್ಯಾಸಿಗಳಾದ ವಾಮನ ತೀರ್ಥರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ವಿಶೇಷವಾಗಿ ಮಠದ ದೀಕ್ಷೆಯನ್ನು ಕೂಡ ಅವರು ಸಾರಿದ್ದಾರೆ ಅಂತ ಹೇಳ್ತಾ, ಇನ್ನೂ ಅನೇಕ ಜನ ಮಠಾಧಿಪತಿಗಳನ್ನು ನಾವು ಆಹ್ವಾನಿಸಿದ್ವಿ. ಕೆಲವು ಕಾರಣಾಂತರಗಳಿಂದ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬರದೇ ಇದ್ದರೂ ಕೂಡ ಎಲ್ಲರನ್ನೂ ಕೂಡ ಅಭಿನಂದಿಸಿ, ಮುಖ್ಯವಾಗಿ ಭಂಡಾರಕೇರಿಯ ನಮ್ಮ ವಿದ್ಯೇಶ ತೀರ್ಥರು ನಿನ್ನೆ ದಿನ ಇಲ್ಲಿ ಆಗಮಿಸಿ ವಿದ್ಯಾಮಾನ್ಯ ತೀರ್ಥರನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡು ಬಂದು ವಿಶೇಷವಾಗಿ ಇಲ್ಲಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅಂತಹ ಹಿರಿಯರಾದ ನಿತ್ಯ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ರೂಪಿಸಿಕೊಂಡಂತಹ ಭಂಡಾರಕೇರಿ ಮಠಾಧೀಶರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ, ಅದೇ ರೀತಿಯಾಗಿ ಉಡುಪಿ ಪ್ರಾಂತದ ಚಿತ್ರಾಪುರ ಮಠದ ಶ್ರೀಗಳವರು ಕೂಡ ಇಲ್ಲಿ ನಿನ್ನೆ ದಿನ ನಮ್ಮ ಆಹ್ವಾನದ ಮೇಲೆ ಆಗಮಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದು ಶೋಭೆಯನ್ನು ತಂದಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ಇಲ್ಲಿ ಪೂರ್ವಾಪರೀಕಾರ ಮತಾಪರಂವ ಅಂತ ಹೇಳಿದಂತೆ ನಾವು ಕೆಲವು ಹೆಸರುಗಳನ್ನು ನಂತರ ಹೇಳಿದರೂ ಕೂಡ ಅದನ್ನು ಕ್ರಮವಾಗಿ ನಾವು ಜೋಡಿಸಿಕೊಂಡು ಉಡುಪಿ ಪ್ರಾಂತದಲ್ಲಿ ಹೇಗೆ ಆಶ್ರಮ ಜ್ಯೇಷ್ಠತ್ವದ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ನಮ್ಮ ಈ ಪಟ್ಟಿಯನ್ನು ನಾವು ಜೋಡಿಸಿಕೊಂಡು ಎಲ್ಲರೂ ಕೂಡ ಅರ್ಥೈಸಿಕೊಳ್ತೀರಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಉಪಸ್ಥಿತರಿರುವಂಥ ವೇದಿಕೆಯಲ್ಲಿ ಉಪಸ್ಥಿತರು ಇದ್ದು ಈ ಸಭೆಗೆ ಶೋಭೆಯನ್ನು ತಂದಂತಹ ಎಲ್ಲ ಪೀಠಾಧಿಪತಿಗಳನ್ನು, ವಿರಕ್ತ ಸನ್ಯಾಸಿಗಳನ್ನೆಲ್ಲರನ್ನು ಕೂಡ ಅಭಿನಂದಿಸಿ, ಈ ಸಂದರ್ಭದಲ್ಲಿ ನಮ್ಮ ಜ್ಞಾನ ಕಾರ್ಯಕ್ಕೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಿ ನಮಗೆ ಎಲ್ಲ ಜ್ಞಾನಧಾರೆಯನ್ನು ಎರೆದಂತಹ ನಮ್ಮ ವಿದ್ಯಾಗುರುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ, ನಮ್ಮ ಶ್ರೀಮಠದ ಆಹ್ವಾನದ ಮೇರೆಗೆ ಮತಾತೀತವಾಗಿ ಆಗಮಿಸಿರತಕ್ಕಂಥ ಎಲ್ಲ ವಿದ್ವಾಂಸರನ್ನು ಯಾವುದೇ ತರಹದ ಸಂಕೋಚವಿಲ್ಲದೆ ಅವರನ್ನೆಲ್ಲರನ್ನು ಅಭಿನಂದಿಸಿ, ಮಠ ವಿದ್ವಾಂಸರು, ವೈದಿಕರು, ವಿದ್ಯಾರ್ಥಿಗಳಿಗೆ ಪ್ರಧಾನವಾದಂತಹ ಕೇಂದ್ರ. ಆದ್ದರಿಂದ ಮಠದ ಲಕ್ಷಣವೇ ಅದು. ಯಾವುದೇ ವಿದ್ವಾಂಸರು ಕೂಡ ನಿಸ್ಸಂಕೋಚವಾಗಿ ಮಠದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರನ್ನೂ ಕೂಡ ನಾವು ಅಭಿನಂದಿಸ್ತಾ, ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು, ಅದೇ ರೀತಿಯಾಗಿ ತಂತ್ರಜ್ಞಾನದ ಮೂಲಕವಾಗಿ ಇಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ವೀಕ್ಷಿಸುವಂತಹ ಎಲ್ಲ ಸಾಧಕರುಗಳನ್ನು ಮತ್ತು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಬಂಧುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಎಲ್ಲರಿಗೂ ಕೂಡ ಹರಿವಾಯುಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುವ ಮೂಲಕ ನಮ್ಮೆರಡು ಈ ವಾಕ್ಕುಸುಮಗಳನ್ನು ನಮ್ಮ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು, ತತ್ಪೂರ್ವ ಗುರುಗಳು, ತದಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಕೃಷ್ಣಾರ್ಪಣವನ್ನು ಹೇಳ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.